ಸೊ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಎರಡನೇ ವಿಡಿಯೋ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ 2ರ ಉತ್ತರ ಮತ್ತು ಅದರ ಎಕ್ಸ್ಪ್ಲನೇಷನ್ಸ್. ಸೊ ಮೊದಲನೇದಾಗಿ MCQs, ದಟ್ ಈಸ್ ಪಾರ್ಟ್ ಎ. ಸೊ ಪಾರ್ಟ್ ಎ ಹೀಗಿದೆ. ಸೊ ಮೊದಲನೇ ಪ್ರಶ್ನೆ, ವಾಟ್ ಡಸ್ BCC ಸ್ಟ್ಯಾಂಡ್ಸ್ ಫಾರ್? ಅಂದರೆ BCC ಅಂದರೆ ಏನು? ಬಾಡಿ ಸೆಂಟರ್ಡ್ ಕ್ಯೂಬಿಕ್. ಸೊ BCC ಅನ್ನೋದನ್ನು ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರಿತೀವಿ. ಸೊ ಎರಡನೇ ಪ್ರಶ್ನೆ, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ FCC? ಸೊ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ FCC 0.80 ಅಲ್ಲ, 0.52 ಅಲ್ಲ, 0.68 ಅಲ್ಲ, ಉತ್ತರ 0.74. ಸೊ ಮೂರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಸೆಸ್ ನೀಡ್ಸ್ ನೋ ಕ್ವಿಂಚಿಂಗ್? ಸೊ ಕ್ವಿಂಚಿಂಗ್ ಬೇಡ, ಯಾವ ಪ್ರಾಸೆಸ್ ಮಾಡಿದಾಗ ಕ್ವಿಂಚಿಂಗ್ ಬೇಡ? ಸೊ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದೆ ಕಾರ್ಬರ್ಜಿಂಗ್, ನೈಟ್ರೈಡಿಂಗ್ ಮತ್ತು ಸೈನೈಡಿಂಗ್. ಅದರಲ್ಲಿ ನಾನು ನಿಮಗೆ ಕ್ಲೀನಾಗಿ ಹೇಳಿದ್ದೀನಿ, ಕಾರ್ಬರ್ಜಿಂಗ್ಗೆ ಕ್ವಿಂಚಿಂಗ್ ಮಾಡ್ತೀವಿ, ಬಟ್ ನೈಟ್ರೈಡಿಂಗಿಗೆ ನೋ ಕ್ವಿಂಚಿಂಗ್ ಅಂತಲೇ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ನಾಲ್ಕನೇ ಪ್ರಶ್ನೆ, ಹೌ ಈಸ್ ದ ಹೀಟಿಂಗ್ ಸರ್ಫೇಸ್ ಡನ್ ಇನ್ ದ ಫ್ಲೇಮ್ ಹಾರ್ಡ್ನಿಂಗ್ ಟೆಕ್ನಿಕ್? ಫ್ಲೇಮ್ ಹಾರ್ಡ್ನಿಂಗ್ ಟೆಕ್ನಿಕಲ್ಲಿ ಹೀಟ್ನ ಹೇಗೆ ಮಾಡ್ತೀವಿ? ಯೂಸಿಂಗ್ ಆಕ್ಸಿ ಅಸಿಟಲಿನ್ ಟಾರ್ಚ್. ಸೊ ಆಕ್ಸಿ ಅಸಿಟಲಿನ್ ಟಾರ್ಚ್ ಅಂದರೆ ಫ್ಲೇಮ್ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ನಾವಿಲ್ಲಿ ಆಕ್ಸಿ ಅಸಿಟಲಿನ್ ಟಾರ್ಚ್ನ ಯೂಸ್ ಮಾಡಿಕೊಂಡು ನಾವು ಹಾರ್ಡ್ನಿಂಗ್ನ ಮಾಡ್ತೀವಿ ಅಂತ. ಸೊ ಕ್ವೆಶನ್ ನಂಬರ್ 5, ವಾಟ್ ಈಸ್ CVD ಸ್ಟ್ಯಾಂಡ್ಸ್ ಫಾರ್? C is nothing but as chemical vapor deposition. ಸೊ ಕೆಮಿಕಲ್ ವೇಪರ್ ಡೆಪೋಸಿಷನ್ ಅಂತ ಕರಿತೀವಿ. ಸೊ ಕ್ವೆಶನ್ ನಂಬರ್ 6, ಬಯೋಮೆಟೀರಿಯಲ್ಸ್ ಆರ್ ಪ್ರೈಮರಿಲಿ ಯೂಸ್ಡ್ ಫಾರ್? ಸೊ ಬಯೋ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಬಯೋ ಈಸ್ ನಥಿಂಗ್ ಬಟ್ ಆಸ್ ರೀಪ್ಲೇಸಿಂಗ್ ಫಾರ್ ಬಯಾಲಜಿಕಲ್ ಟಿಶ್ಯೂ. ಬಯೋ ಈಸ್ ನಥಿಂಗ್ ಬಟ್ ಆಸ್ ಬಯಾಲಜಿಕಲ್ ಟಿಶ್ಯೂ. ಎಕ್ಸಾಂಪಲ್ ಐ ಲೆನ್ಸಸ್ ಆಗ್ಬೋದು, ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್, ಲೈಕ್ ಬಾಡಿ ಪಾರ್ಟ್ಸ್ ಲೈಕ್ ಹಾರ್ಟ್ಸ್, ಇಲ್ಲ ಬ್ಲಡ್ ವೆಸಲ್ಸು, ಈ ಥರ. ಸೊ ಬಯಾಲಜಿಕಲ್ ಟಿಶ್ಯೂಸ್ನ ರೀಪ್ಲೇಸ್ ಮಾಡುತ್ತೆ. ಏಳನೇ ಕ್ವೆಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮ್ಯಾಗ್ನೆಟಿಕ್ ಶೇಪ್ ಮೆಮೊರಿ ಅಲಾಯ್? ಸೊ ಯಾವುದನ್ನು ನಾವು ಮ್ಯಾಗ್ನೆಟಿಕ್ ಶೇಪ್ ಮೆಮೊರಿ ಅಲಾಯ್ ಅಂತ ಕರಿತೀವಿ? NiMaGn. GA ಇದನ್ನು ನಾವು ಮ್ಯಾಗ್ನೆಟಿಕ್ ಅಲಾಯ್, ಶೇಪ್ ಮೆಮೊರಿ ಅಲಾಯ್ ಅಂತ ಕರಿತೀವಿ. 8th one, ಸ್ಪರ್ ಇನ್ ದ ಕಾಸ್ಟಿಂಗ್ ರೆಫರ್ಸ್ ಟು? ಸೊ ಸ್ಪರ್ನ ನಾವು ಕ್ಯಾಸ್ಟಿಂಗಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದಾಗ ಆ್ಯಸ್ ಎ ವರ್ಟಿಕಲ್ ಪ್ಯಾಸೇಜ್. ಸೊ ಸ್ಪರ್ ಗೇರ್ ಈಸ್ ಯೂಸ್ಡ್ ಆ್ಯಸ್ ಎ ವರ್ಟಿಕಲ್ ಪ್ಯಾಸೇಜ್. ನೆಕ್ಸ್ಟ್ ಕ್ವೆಶನ್ ನಂಬರ್ 9, the abbreviation of 515 in AM releases. ಸೊ AM ಅಲ್ಲಿ ಅಬ್ರಿವೇಷನ್ ಆಫ್ 515 ಅಂತ, ಸಾರಿ SLS, ಇದು 515 ಅಲ್ಲ, SLS. SLS ಅಂದರೆ ಏನು? ಸೊ ಸೆಲೆಕ್ಟಿವ್ ಲೇಸರ್ ಸಿಂಟ್ರಿಂಗ್, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, SLS ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್? ಯಾವುದನ್ನು ನಾವು ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ಅಂತ ಕರೆಯಲ್ಲ. ಫೋರ್ಜಿಂಗ್ನ ಮೆಟಲ್ ಫಾರ್ಮಿಂಗ್ ಅಂತ ಕರಿತೀವಿ, ರೋಲಿಂಗ್ನ ಮೆಟಲ್ ಫಾರ್ಮಿಂಗ್ ಅಂತ ಕರಿತೀವಿ, ಎಕ್ಸ್ಟ್ರೂಷನ್ನ ಮೆಟಲ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಕ್ಯಾಸ್ಟಿಂಗ್ನ ನಾವು ಮೆಟಲ್ ಫಾರ್ಮಿಂಗ್ ಅಂತ ಕರೆಯೋದಿಲ್ಲ, ನಾಟ್. ದ ಫೋರ್ಜಿಂಗ್ ಈಸ್ ಜನರಲಿ performed at. ಫೋರ್ಜಿಂಗ್ನ ಹೇಗೆ ಪರ್ಫಾರ್ಮ್ ಮಾಡ್ತೀವಿ? ಫೋರ್ಜಿಂಗ್ನ ಹೈ ಟೆಂಪರೇಚರಲ್ಲಿ ಅಂದರೆ ಹೀಟ್ ಮಾಡಿ ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ 12ನೇ ಕ್ವೆಶನ್, ದ ಮೂವಿಂಗ್ ಪಾರ್ಟ್ ಹೋಲ್ಡ್ಸ್ ದ ಡ್ರೈವ್ಸ್ ದ ಪಂಚ್ ಈಸ್ ನೋನ್ ಆಸ್? ಸೊ ಮೂವಿಂಗ್ ಪಾರ್ಟ್ ಅಂದರೆ ಪ್ರೆಸ್ಸಲ್ಲಿ ಮೂವಿಂಗ್ ಪಾರ್ಟ್ ಮಾಡೋವಂಥದ್ದು ಯಾವುದು? ರ್ಯಾಮ್ ಅಥವಾ ಸ್ಲೈಡ್. ನಾನು ಮಾಡೆಲ್ 1 ಕ್ವೆಶನ್ ಪೇಪರಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಪಂಚ್ನ ಮೂವ್ ಮಾಡೋವಂಥದ್ದು ಯಾವುದು? ರ್ಯಾಮ್ ಅಂತ. ಸೊ 13ನೇ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ಸ್ ಈಸ್ ನಾಟ್ ಯೂಸ್ಡ್ ಇನ್ ಶೀಟ್ ಮೆಟಲ್ ವರ್ಕ್? ಸೊ ಯಾವುದು ಶೀಟ್ ಮೆಟಲ್ ವರ್ಕಲ್ಲಿ ಯೂಸ್ ಮಾಡ್ತೀವಿ? ಮಿಲ್ಲಿಂಗ್ ಕಟರ್. ವಿಚ್ ಆಫ್ ದ ಟೂಲ್ ನಾಟ್ ಯೂಸ್ಡ್? ಸೊ ಶೀಟ್ ಮೆಟಲಲ್ಲಿ ಪಂಚ್ನ ಯೂಸ್ ಮಾಡ್ತೀವಿ, ಡೈನ ಯೂಸ್ ಮಾಡ್ತೀವಿ, ಪ್ರೆಸ್ ಬ್ರೇಕ್ನ ಯೂಸ್ ಮಾಡ್ತೀವಿ. ಅಲ್ಲಿ ಮಿಲ್ಲಿಂಗ್ ಕಟರ್ನ ನಾವು ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 14, ದ ಮೋಸ್ಟ್ ಇಂಪಾರ್ಟೆಂಟ್
ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಇನ್ ದ ಮಿಷಿನ್ ಶಾಪ್. ಸೊ ಮಿಷಿನ್ ಶಾಪಲ್ಲಿ ಇಂಪಾರ್ಟೆಂಟ್ ಇರೋ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಯಾವುದು? ಸೇಫ್ಟಿ ಗ್ಲಾಸಸ್. ಸೊ ದಟ್ ಈಸ್ ಫಸ್ಟ್ ಇಂಪಾರ್ಟೆಂಟ್. So 15, question number 15. In the grinding wheel designation A46K5V8 ಅಲ್ಲಿ A ಎಂದರೆ ಏನು? A is nothing but as abrasive type aluminum oxide. ಸೊ A ಅನ್ನೋದನ್ನು ನಾವು abrasive type ಅಂತ ಕರಿತೀವಿ. ಸೊ ದಿಸ್ ಇಸ್ your 15 question. ನೆಕ್ಸ್ಟ್ ಪಾರ್ಟ್ ಎ ಅಲ್ಲಿ ಸೆಕೆಂಡ್ ಪಾರ್ಟ್, ಇಲ್ಲಿವರೆಗೂ 15 ಮಾರ್ಕ್ಸ್ ಆಯಿತು. ಸೆಕೆಂಡ್ ಪಾರ್ಟ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಹೇಗೆ ಅಂತಂದಾಗ ಆ ಕ್ವೆಶನ್ ರಿಲೇಟೆಡ್ಡು ಆನ್ಸರ್ಸ್ನ ಇಲ್ಲೇ ಇರುತ್ತೆ. ಸೊ ಈಸಿಯಾಗಿ ಯು ಕ್ಯಾನ್ ಐಡೆಂಟಿಫೈ ಟು ಸ್ಕೋರ್ ದ ಮಾರ್ಕ್ಸ್. An ability of the material exists in the more depending on the temperature, pressure is known as polymorphism. So material ದು ಒಂದು ಕ್ರಿಸ್ಟಲ್ ಸ್ಟ್ರಕ್ಚರ್ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಮತ್ತು ಪ್ರೆಷರ್ ಅಂದಾಗ ಪಾಲಿಮಾರ್ಫಿಸಮ್. ಸೆಕೆಂಡ್ ಒನ್, ದ ಮೆಟೀರಿಯಲ್ ಕಾಮನ್ಲಿ ಯೂಸ್ ಫಾರ್ ಮೇಕಿಂಗ್ ದ ಪ್ಯಾಟ್ರನ್. ಸೊ ಯಾವ ಮೆಟೀರಿಯಲಲ್ಲಿ ಪ್ಯಾಟ್ರನ್ಸ್ನ ಮಾಡ್ತೀರಾ? ವ್ಯಾಕ್ಸ್. ಇಲ್ಲಿರುವಂಥ ಮೆಟೀರಿಯಲ್ ನೇಮ್ ಈಸ್ ವ್ಯಾಕ್ಸ್. ದ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್. ಸೊ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ಔಟ್ ಆಫ್ ದ ಮೆಟೀರಿಯಲ್ ಥ್ರೂ ದ ಹೋಲ್ ಈಸ್. ಸೊ ಹೋಲಿಂದ ಸ್ಕ್ವೀಸ್ ಆಗಿ ಆಚೆ ಬರೋ ಅಂಥದ್ದು, ಅಂದರೆ ಹೋಲಿಂದ ಪ್ರೆಸ್ ಮಾಡಿಕೊಂಡು ಆಚೆ ಬರೋ ಅಂಥದ್ದು ಯಾವುದನ್ನ ಏನಂತ ಕರಿತೀವಿ? ಎಕ್ಸ್ಟ್ರೂಷನ್ ಅಂತ ಕರಿತೀವಿ. ಡ್ಯಾಶ್ ಈಸ್ ದ ಪ್ರೋಸೆಸ್ ರಿಮೂವ್ ದ ಸ್ಕ್ರ್ಯಾಪ್ ಫ್ರಮ್ ದಿ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಬ್ಲ್ಯಾಂಕಿಂಗ್. ಸೊ ಒಂದು ಶೀಟ್ ಒಳಗಡೆಯಿಂದ ಪಂಚ್ ಮಾಡಿದಾಗ ಏನಾಗುತ್ತೆ? ಒಂದು ಮೆಟೀರಿಯಲ್ ಆಚೆ ಬರುತ್ತೆ, ಅದನ್ನು ನಾವು ಏನಂತ ಕರಿತೀವಿ? ಬ್ಲ್ಯಾಂಕಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಕ್ರಿಯೇಟಿಂಗ್ ಎ ಸ್ಮೂತ್ ಆ್ಯಂಡ್ ಆ್ಯಕ್ಯುರೇಟ್ ಹೋಲ್, ಎನ್ಲಾರ್ಜ್ ದ ಹೋಲ್ ಸೈಜ್. ಸೊ ಎನ್ಲಾರ್ಜ್ ದ ಹೋಲ್ ಸೈಜ್ ಅಂದಿದ ತಕ್ಷಣವೇ ನಿಮಗೆ ರೀಮಿಂಗ್ ಅನ್ನೋದು ಜ್ಞಾಪಕ ಬರಬೇಕು. ಸೊ ದಿಸ್ ಈಸ್ ಯುವರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಯು ಕ್ಯಾನ್ ಮ್ಯಾಚ್ ಟು ದ ಕ್ವೆಶನ್ ಸೊ ದಟ್ ಈಸಿಲಿ ಯು ಕ್ಯಾನ್ ಸ್ಕೋರ್ ದ 5 ಮಾರ್ಕ್ಸ್. ನೆಕ್ಸ್ಟು ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಅಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆನ್ಸರ್ ಎನಿ 5 ಕ್ವೆಶನ್ಸ್ ಸೊ ದಟ್ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಯಾವುದಾದ್ರೂ 5 ಬರಿಬೋದು. ಪ್ರಶ್ನೆ ತುಂಬ ಸಿಂಪಲ್ ಆಗಿರುತ್ತೆ. ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಸೊ ರೈಟ್ ದ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ FCC ಆ್ಯಂಡ್ BCC. FCC ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಇಸ್ 0.74. BCC ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಇಸ್ 0.68. ಇಷ್ಟು ಬರೆದ್ರೆ ಸಾಕು. ಎರಡನೇ ಪ್ರಶ್ನೆ, ಲಿಸ್ಟ್ ದ ಟೈಪ್ಸ್ ಫಾಲೋಡ್ ಇನ್ ಅನಿಲಿಂಗ್ ಪ್ರಾಸೆಸ್. ಸೊ ಅನಿಲಿಂಗ್ ಪ್ರಾಸೆಸ್ಸಲ್ಲಿ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ತಾರೆ? ಸೊ ಅನಿಲಿಂಗ್ ಪ್ರಾಸೆಸ್ಸಲ್ಲಿ ಏನು ಮಾಡ್ತಾರೆ? Annealing is a heat treatment process where the metal is heated above the critical temperature. So ಇಲ್ಲಿ above the critical temperature heat ಮಾಡ್ತಾರೆ, sufficient time ನ ಹೋಲ್ಡ್ ಮಾಡ್ತಾರೆ, ಅದಾದಮೇಲೆ ಸ್ಲೋ ಆಗಿ ಕೂಲ್ ಮಾಡ್ತಾರೆ. ಎಲ್ಲಿ ಕೂಲ್ ಮಾಡ್ತಾರೆ? ಫರ್ನೇಸ್ ಅಲ್ಲೇ ಇಟ್ಟು ಕೂಲ್ ಮಾಡ್ತಾರೆ. ಅನಿಲಿಂಗ್ ಅಲ್ಲಿ ಏನು ಮಾಡ್ತಾರೆ? ಕೂಲ್ ಮಾಡ್ತಾರೆ. ಸೊ ಅನಿಲಿಂಗ್ ಅಲ್ಲಿ ಹೀಟ್ ಮಾಡ್ತಾರೆ, ಆಯ್ತಾ? ಸೊ ಅಲ್ಲಿ ಸಟನ್ ಟೆಂಪರೇಚರ್ವರೆಗೂ ಸಫಿಷಿಯೆಂಟ್ ಟೈಮ್ವರೆಗೂ ಅಲ್ಲೇ ಇಟ್ಟಿರ್ತಾರೆ. ಅದಾದಮೇಲೆ ಕೂಲ್ ಮಾಡ್ತಾರೆ, ಸ್ಲೋ ಆಗಿ ಕೂಲ್ ಮಾಡ್ತಾರೆ. ಎಲ್ಲಿ ಕೂಲ್ ಮಾಡ್ತಾರೆ? ಫರ್ನೇಸಲ್ಲಿ ಕೂಲ್ ಮಾಡ್ತಾರೆ. ಓಕೆ, ಬಟ್ ನಾರ್ಮಲೈಸಿಂಗಲ್ಲಿ ಎಲ್ಲಿ ಕೂಲ್ ಮಾಡ್ತಾರೆ? ಇದೆಲ್ಲ ಸ್ಟೆಪ್ಸು ಸೇಮ್ ಇರುತ್ತೆ. ಕೂಲಿಂಗ್ ಮಾತ್ರ ಏರಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಕ್ವಿಂಚಿಂಗಲ್ಲಿ ಏನು ಮಾಡ್ತಾರೆ? ಕ್ವಿಂಚಿಂಗಲ್ಲಿ ಹೀಟಿಂಗ್ ಮಾಡ್ತಾರೆ, ಸರ್ಟನ್ ಟೈಮ್ ಹೋಲ್ಡ್ ಮಾಡ್ಕೊಳ್ತಾರೆ. ಬಟ್ ಕೂಲಿಂಗ್ ಬಂದು ಇಲ್ಲೇನು ಮಾಡ್ತೀವಿ? ವಾಟರ್ ಅಥವಾ ಬ್ರೈನ್ ಸೊಲ್ಯೂಷನ್ ಅಥವಾ ಆಯಿಲಲ್ಲಿ ಕೂಲ್ ಮಾಡ್ತೀವಿ. ಟೆಂಪರಿಂಗ್ ಅಂತಂದರೆ ಏನು ಅಂದರೆ, ಆಲ್ರೆಡಿ ಕ್ವಿಂಚಿಂಗ್ ಮಾಡಿರೋವಂಥ ಸ್ಯಾಂಪಲ್ಲು ಹಾರ್ಡ್ ಆಗಿರುತ್ತೆ. ಅದನ್ನು ನೀವು ಪ್ರಾಪರ್ಟೀಸ್ನ ಚೇಂಜ್ ಮಾಡಬೇಕಂದ್ರೆ ಮತ್ತೆ ಸಟನ್ ಟೆಂಪರೇಚರ್, ನಾಟ್ ಕ್ರಿಟಿಕಲ್ ಟೆಂಪರೇಚರ್, ಸಟನ್ ಟೆಂಪರೇಚರ್ಗೆ ಮತ್ತೆ ಅದೇ ಸ್ಯಾಂಪಲ್ನ ತೊಗೊಂಡು ಹೀಟ್ ಮಾಡಿ ಮತ್ತೆ ಅದನ್ನು ಕೂಲ್ ಮಾಡ್ತೀವಿ. ಇದನ್ನು ನಾವೇನಂತ ಕರಿತೀವಿ? ಟೆಂಪರಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಇಷ್ಟು ಕೂಡ ಹೀಟ್ ಟ್ರೀಟ್ಮೆಂಟಲ್ಲಿ ಇರುವಂಥ 4 ಪ್ರಾಸೆಸ್: ಅನಿಲಿಂಗ್, ನಾರ್ಮಲೈಸಿಂಗ್, ಕ್ವಿಂಚಿಂಗ್ ಆ್ಯಂಡ್ ಟೆಂಪರಿಂಗ್ ಪ್ರಾಸೆಸ್. ನೆಕ್ಸ್ಟ್ ಕ್ವೆಶನ್, ನೇಮ್ ಎನಿ 2 ಮೆಥಡ್ಸ್ ದಟ್ ರೆಡ್ಯೂಸ್ ದ ಕರೋಷನ್ ಇನ್ ಮೆಟಲ್ಸ್. ಸೊ ಕರೋಷನ್ನ ರೆಡ್ಯೂಸ್ ಮಾಡೋದಕ್ಕೆ ವಾಟ್ ಆರ್ ದ 2 ಮೆಥಡ್ಸ್? ಸೊ ಕರೋಷನ್ ರೆಡ್ಯೂಸ್ ಮಾಡೋದಕ್ಕೆ ವಾಟ್ ಆರ್ ದ 2 ಮೆಥಡ್ಸ್? ಯಾವ್ಯಾವ ಮೆಥಡ್ಸಲ್ಲಿ ಕರೋಷನ್ನ ರೆಡ್ಯೂಸ್ ಆಗುತ್ತೆ? ಸೊ ಮೊದಲನೇ ಮೆಥಡ್ ಕರೋಷನಲ್ಲಿ ರೆಡ್ಯೂಸ್ ಆಗಬೇಕು ಅಂತಂದಾಗ ಕರೋಷನ್ ಆಗೋದು ಎಲ್ಲಾಗುತ್ತೆ? ಸರ್ಫೇಸ್ ಮೇಲೆ ಆಗುತ್ತೆ. ಸೊ ದೇರ್ ಆರ್
two different methods. One traditional method, ಇನ್ನೊಂದು advanced coating process. So traditional method ಮತ್ತೆ advanced coating process. So traditional method na ನಾವು painting, electroplating, galvanizing, spraying. Advanced coating technology is nothing but as PVD, CVD and laser printing process. So ಇಷ್ಟು ಒಂದು main is traditional method, another one is advanced method. So next question ಬಂದು mention any two properties of the shape memory alloy. So shape memory alloy ನ ನಾನು ಆಲ್ರೆಡಿ ಪ್ರೀವಿಯಸ್ ಕ್ವೆಶನ್ ಅಲ್ಲೇ ಡಿಸ್ಕಸ್ ಮಾಡಿದೆ. ನಾನು ಮತ್ತೊಂದು ಸರಿ ಸ್ಟ್ರೆಸ್ ಮಾಡ್ತೀನಿ, ಶೇಪ್ ಮೆಮೊರಿ ಅಲಾಯ್ ಇಸ್ ದ ಕಾಮನ್ ಕ್ವೆಶನ್ ನಿಮಗೆ ಕ್ವೆಶನ್ ಪೇಪರಲ್ಲಿ. ಸೊ ಯಾಕೆ ಅಂತಂದಾಗ ಶೇಪ್ ಮೆಮೊರಿ ಅಲಾಯ್ ಕಾನ್ಸೆಪ್ಟ್, ಶೇಪ್ ಮೆಮೊರಿ ಮೆಟೀರಿಯಲ್ ಏನಾಗುತ್ತೆ, ಶೇಪ್ ಮೆಮೊರಿ ಅಲಾಯ್ ಏನಾಗುತ್ತೆ, ಸರ್ಟನ್ ಟೆಂಪರೇಚರ್ಗೆ ಹೀಟ್ ಮಾಡಿದಾಗ ಅಥವಾ ಲೋಡ್ ಕೊಟ್ಟಾಗ ಇಟ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಟೆಂಪರೇಚರ್, ಒರಿಜಿನಲ್ ಪೊಸಿಷನ್ ಆನ್ ಹೀಟಿಂಗ್. ಆ ಥರ ಹೀಟ್ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಸೂಪರ್ ಎಲಾಸ್ಟಿಕ್ ಪವರ್ ಇರುತ್ತೆ. ಸೊ ಲೋಡ್ ಹಾಕಿದಾಗ ಏನಾಗುತ್ತೆ, ವಾಪಸ್ ತನ್ನ ಪೊಸಿಷನ್ಗೆ ಬರೋವಂಥ ಕ್ವಾಲಿಟಿ ಇರುತ್ತೆ. ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ, ಲೈಕ್ ಹೈ ಲೋಡ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಕರೋಷನ್ ರೆಸಿಸ್ಟೆನ್ಸು ತುಂಬಾ ಚೆನ್ನಾಗಿರುತ್ತೆ. ಬಯೋ ಕಾಂಪ್ಯಾಕ್ಟಿಬಿಲಿಟಿ, ಸೇಫ್ ಫಾರ್ ಮೆಡಿಕಲ್ ಯೂಸ್. ಸೊ ಇಷ್ಟು ಬೆಟರ್ ಕ್ವಾಲಿಟೀಸ್ ಇದೆ ಶೇಪ್ ಮೆಮೊರಿ ಅಲಾಯ್ನಲ್ಲಿ. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಎರಡನ್ನ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ದ ಕಾಮನ್ ಕ್ವೆಶನ್ ಇನ್ ದ ಕ್ವೆಶನ್ ಪೇಪರ್. ಸೊ ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಕೇಸ್ ಹಾರ್ಡ್ನಿಂಗ್? ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಸ್ ಹಾರ್ಡನಿಂಗ್. ನಿಮಗೆ ಹಾರ್ಡ್ನಿಂಗ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾರ್ಡ್ನಿಂಗ್ ಅಂತಂದಾಗ ಏನಾಗುತ್ತೆ, ಸರ್ಫೇಸ್ ಮೇಲೆಗಡೆ ಅಂದರೆ ಮೆಟಲ್ ಸರ್ಫೇಸ್ ಮೇಲೆಗಡೆಗೆ ತುಂಬ ಹಾರ್ಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಅದನ್ನೇ ಹೇಳ್ತಾ ಇದ್ದೀವಿ, ಟು ಒಬ್ಟೈನ್ ದ ಹಾರ್ಡ್ ಆನ್ ದಿ ಔಟರ್ ಸರ್ಫೇಸ್. ಹಾರ್ಡ್ ಆದಾಗ ಏನಾಗುತ್ತೆ, ಟಫ್ ಇನ್ ದ ಇನ್ನರ್ ಕೋರ್. ಮೇಲ್ಗಡೆ ಹಾರ್ಡ್ ಆದಾಗ ಒಳಗಡೆ ಏನಾಗಿರುತ್ತೆ, tough in the inner core. So fatigue resistance, wear resistance, ductile core, original strength, maintains its original strength. These are the properties of the case hardening. Mention two limitations of additive manufacturing. So additive manufacturing ಲಿಮಿಟೇಷನ್ಸ್ ಇನ್ ದ ಸೆನ್ಸ್ ಡಿಸ್ಅಡ್ವಾಂಟೇಜಸ್. ಲಿಮಿಟೇಷನ್ ಅಂದರೆ ಏನು, ಡಿಸ್ಅಡ್ವಾಂಟೇಜಸ್. ಸೊ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಅ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಆದರೆ ಈ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಸರ್ಫೇಸ್ ಕ್ವಾಲಿಟಿ ಮತ್ತು ಡಿಫೆಕ್ಟ್ಸ್ ಜಾಸ್ತಿ ಫಾರ್ಮ್ ಆಗುತ್ತೆ. ಸೊ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮಾಡುವಾಗ ಏನಾಗುತ್ತೆ, ಕೆಲವೊಂದು ಡಿಫೆಕ್ಟ್ಸ್ ಫಾರ್ಮ್ ಆಗುತ್ತೆ. ಮತ್ತು ಮೆಟೀರಿಯಲ್ ಸೆಲೆಕ್ಷನ್ ಈಸ್ ವೆರಿ ಡಿಫಿಕಲ್ಟ್. ಲೈಕ್ ಇಲ್ಲಿ there are specifically used only few material selection and it is an anisotropic material properties irutte. Anisotropic is nothing but a single ಒಂದು ಪ್ರಾಸೆಸ್, ಸಿಂಗಲ್ ಮೆಟೀರಿಯಲ್ ಪ್ರಾಸೆಸ್ ಇರುತ್ತೆ. ನೆಕ್ಸ್ಟ್, ಹೈ ಕಾಸ್ಟ್ ಆ್ಯಂಡ್ ದ ಸ್ಲೋ ಸ್ಪೀಡ್. ಹೈ ಕಾಸ್ಟ್ ಆ್ಯಂಡ್ ದ ಸ್ಲೋ ಸ್ಪೀಡ್ ಇರುತ್ತೆ. ಕಾಸ್ಟ್ ಜಾಸ್ತಿ ಇರುತ್ತೆ ಅಡಿಟಿವ್ ಮ್ಯಾನುಫ್ಯಾಕ್ಚರ್. ಸ್ಟ್ರಕ್ಚರಲ್ ಸಪೋರ್ಟ್ ಈಸ್ ರಿಕ್ವೈರ್ಮೆಂಟ್. ಯಾವುದೇ ಒಂದು ಪಾರ್ಟ್ನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಸ್ಟ್ರಕ್ಚರಲ್ ಸಪೋರ್ಟ್ ಈಸ್ ರಿಕ್ವೈರ್ಡ್. ಸೊ ಆ ಸ್ಟ್ರಕ್ಚರಲ್ ಸಪೋರ್ಟ್ ಮೇಲೇ ನಾವು ಪಾರ್ಟ್ನ ಬಿಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್ ಇಸ್ ಡಿಫೈನ್ ರೋಲಿಂಗ್ ಇನ್ ದ ಮೆಟಲ್ ಫಾರ್ಮಿಂಗ್. ಸೊ ಮೆಟಲ್ ಫಾರ್ಮಿಂಗಲ್ಲಿ ರೋಲಿಂಗ್ ಅಂತಂದರೆ ಏನು, ಹೇಗೆ ಡಿಫೈನ್ ಮಾಡ್ತೀರಾ? ಸೊ ರೋಲಿಂಗ್ ಈಸ್ ಒನ್ ಆಫ್ ದ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ವೇರ್ ದ ಮೆಟೀರಿಯಲ್ ಈಸ್ ಪಾಸ್ಡ್ ಬಿಟ್ವೀನ್ ದ ಟೂ ರೋಲರ್. ಸೊ ಎರಡು ರೋಲರ್ ಮಧ್ಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮೆಟೀರಿಯಲ್ನ ಪಾಸ್ ಮಾಡ್ತಾ ಇದ್ದೀವಿ. ಸೊ ಪಾಸ್ ಮಾಡಿದಾಗ ಏನಾಗಿರುತ್ತೆ, ಇಟ್ ರೆಡ್ಯೂಸಸ್ ದ ಥಿಕ್ನೆಸ್, ಇನ್ಕ್ರೀಸಸ್ ದಿ ಲೆಂತ್. ಸೊ ಹಿಂಗೆ ಎರಡು ರೋಲರ್ ಮಧ್ಯದಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ, ಥಿಕ್ನೆಸ್ಸು ಆಚೆ ಬರುವಾಗ ಸಣ್ಣ ಆಗಿ ಬರುತ್ತೆ, ಅಂದರೆ ರೆಡ್ಯೂಸಸ್ ದ ಥಿಕ್ನೆಸ್ ರೆಡ್ಯೂಸ್ ಆಯಿತು ಅಂದಾಗ ಏನಾಗುತ್ತೆ, ಲೆಂತು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇಟ್ ಒಬ್ಟೈನ್ಸ್ ದ ಡಿಸೈರ್ಡ್ ಶೇಪ್ ವಿತ್ ದ ಪ್ಲಾಸ್ಟಿಕ್ ಡಿಫಾರ್ಮೇಷನ್. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅದು ಬರುತ್ತೆ. ದ ಮೆಟಲ್ ಸ್ಲ್ಯಾಬ್ ಬಿಲ್ಲೆಟ್ಸ್ ಆರ್ ಪಾಸ್ಡ್ ಬಿಟ್ವೀನ್ ದ ರೋಲರ್ಸ್. ಇಲ್ಲಿ ಒಂದು ಸ್ಲ್ಯಾಬ್ ಆದರೂ ಇಡ್ಬೋದು ಅಥವಾ ಬಿಲ್ಲೆಟ್ ಇನ್ ದ ಸೈಸ್ thickness will be more than the slab. So revolving at the same speed in the opposite ಡೈರೆಕ್ಷನ್. ಇಲ್ಲಿ ರೋಲರ್ಸ್ನ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಇದು ಹೀಗೆ ರಿವಾಲ್ವ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು reduce the thickness and increase the length. So that is your question.
Next question, write any two purpose of die in the press tool. So press tool set ಅಲ್ಲಿ ಡೈನ ಉದ್ದೇಶ ಅಂದರೆ ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ದ ಡೈ ಅಂತ ಕೇಳ್ತಾರೆ. ಸೊ ಡೈ ಈಸ್ ಅ ಲೋವರ್ ಫಿಕ್ಸ್ಡ್ ಟೂಲ್ ಆನ್ ದಿ ಬೇಸ್. ಸೊ ಪ್ರೆಸ್ಸಿಂಗ್ ಟೂಲಲ್ಲಿ ಕೆಳಗಡೆ ಇರೋವಂಥ ಬೇಸ್ ಬೆಡ್ ಮೇಲೆ ನಾವೇನು ಮಾಡ್ತೀವಿ, ಡೈನ ಫಿಕ್ಸ್ ಮಾಡಿರ್ತೀವಿ. ಇಟ್ ಸಪೋರ್ಟ್ಸ್ ಫಾರ್ ದ ವರ್ಕ್ ಪೀಸ್. ಡೈ ಮೇಲೆ ಏನು ಮಾಡ್ತೀವಿ, ವರ್ಕ್ ಪೀಸ್ನ ನಾವು ಇಡ್ತೀವಿ. ಸೊ ದಟ್ ಇಟ್ ಸಪೋರ್ಟ್ಸ್ ಆ್ಯಂಡ್ ಗಿವ್ಸ್ ದ ರಿಕ್ವೈರ್ಡ್ ಶೇಪ್ ಟು ಡಿಫೈನ್ ದ ಶೇಪ್ ಆ್ಯಂಡ್ ದ ಸೈಜ್ ಆಫ್ ದಿ ಕಾಂಪೊನೆಂಟ್. ಸೊ ಇದಕ್ಕೋಸ್ಕರ ನಾವು ಡೈನ ನಾವು ಯೂಸ್ ಮಾಡ್ತೀವಿ. So next question, part C. Part C is nothing but as answer any 5 questions. So answer any 5 questions which follows the 3 marks. So ಇಲ್ಲಿ ನೋಡಿ part C ಅಲ್ಲಿ answer any 5 questions using which follows the 3 marks. So ಇಲ್ಲಿ 3 marks question ಇದೆ. So sketch the unit cell of BCC and atomic position number. So model question paper 1 ಅಲ್ಲಿ FCC ಇತ್ತು, ಈಗ BCC ಇದೆ. ನೆಕ್ಸ್ಟ್ model question P ಅಲ್ಲಿ 3 ಅಲ್ಲಿ HCP ಇರುತ್ತೆ. ಸೊ ಈ BCC ಸ್ಟ್ರಕ್ಚರಲ್ಲಿ ಏನಾಗಿರುತ್ತೆ, BCC ಸ್ಟ್ರಕ್ಚರ್ ಮೇನ್ಲಿ ಕನ್ಸಿಸ್ಟ್ ಆಫ್ 8 ಕಾರ್ನರ್ ಆಟಮ್ಸ್ ಅಟ್ ದ all the corners and 1 atom at the center. So coordination number is what, 8. So atoms per unit cell ಈ ರೀತಿ ಇರುತ್ತೆ. Total atoms is 2. So this is your BCC. Next is define the corrosion, list the types of corrosion. So corrosion ಎಂದರೆ ಏನು, ಅದರ ಒಂದು ಟೈಪ್ಸ್ ಯಾವ್ಯಾವು. ಸೊ ಮೇನ್ ಕರೋಷನ್ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ವಾಟ್ ಈಸ್ ಅ ಕರೋಷನ್? ಸೊ ಮೆಟಲ್ ಡಿಗ್ರೇಡೇಷನ್ ಆಗ್ತಾ ಇರುತ್ತೆ. ಸೊ ಮೆಟಲ್ ಡಿಗ್ರೇಡೇಷನ್ ಆಗ್ತಾ ಇದೆ ಅಂತಂದಾಗ ಮೆಟಲ್ ಡ್ಯೂ ಟು ಡೆಪಾಸಿಷನ್ ಆಫ್ ಕೆಮಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಮೆಟಲ್ ಯಾವುದೇ ಒಂದು ಮೆಟಲ್ಲು ಕೆಮಿಕಲ್ ಎನ್ವಿರಾನ್ಮೆಂಟ್ ಅಥವಾ ನಾರ್ಮಲ್ ಎನ್ವಿರಾನ್ಮೆಂಟಲ್ಲಿ ಇಟ್ಟಾಗ ಆ ಒಂದು ಮಾಯಿಶ್ಚರ್ ಕಂಟೆಂಟು ಏರು ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಆಗಿ ಡಿಗ್ರೇಡ್ ಅಂತಂದರೆ ಅದರ ಒಂದು ಪ್ರಾಪರ್ಟೀಸ್ನ ಕಳ್ಕೊಳ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಈಸ್ ರಸ್ಟಿಂಗ್ ಆಫ್ ಆ್ಯನ್ ಐರನ್. ಯಾವುದೋ ಒಂದು ಐರನ್ನ ನೀವು ಒಂದು ಸ್ವಲ್ಪ ಟೈಮ್ ನೀವು ಆಚೆ ಕಡೆ ಇಟ್ಟಾಗ ಏನಾಗಿರುತ್ತೆ, ಡ್ಯೂ ಟು ನಂಬರ್ ಆಫ್ ಡೇಸ್ ಮುಂದೆ ಹೋಗ್ತಾ ಏನಾಗಿರುತ್ತೆ, ಅದು ಡಿಗ್ರೇಡೇಷನ್ ಆಗಿರುತ್ತೆ, ಅಂದರೆ ರಸ್ಟ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಈಸ್ ಟೈಪ್ಸ್ ಆಫ್ ಕರೋಷನ್ ಅಂದಾಗ ಒನ್ ಈಸ್ ಡ್ರೈ ಕರೋಷನ್, ಅನದರ್ ಒನ್ ಈಸ್ ವೆಟ್ ಕರೋಷನ್. ಸೊ ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಏನಕ್ಕೋಸ್ಕರ ಮಾಡಬೇಕು? ಸೊ ಇದೇ ಕ್ವೆಶನ್ನ ನಾವು ಈ ರೀತಿನೂ ಕೇಳ್ಬೋದು. ಆಬ್ಜೆಕ್ಟಿವ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಅಥವಾ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಅಂತಲೇ ಕೇಳ್ಬೋದು. ಅಥವಾ ಪ್ರಾಪರ್ಟೀಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್, ವಾಟ್ ವಿಲ್ ಚೇಂಜಸ್ ದ ಪ್ರಾಪರ್ಟೀಸ್ ಅಂತಲೇ ಕೇಳ್ಬೋದು. ಸೊ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನಾಗಿರುತ್ತೆ, ಇಟ್ ರಿಲೀವ್ಸ್ ದ ಇಂಟರ್ನಲ್ ಸ್ಟ್ರೆಸ್ ಡ್ಯೂ ಟು ಹಾಟ್ ಆ್ಯಂಡ್ ದ ಕೋಲ್ಡ್ ವರ್ಕಿಂಗ್. It refines the grain size. It increases the resistance of heat and the corrosion. Improves the mechanical properties. So mechanical properties ಅಂದ್ರೆ ಏನು, ಡಕ್ಟಿಲಿಟಿ, ಸ್ಟ್ರೆಂತ್, ಹಾರ್ಡ್ನೆಸ್ನ ಇಂಪ್ರೂವ್ ಮಾಡುತ್ತೆ. ಇಂಪ್ರೂವ್ಸ್ ದ ಮೆಷಿನೇಬಿಲಿಟಿ. ಇನ್ಕ್ರೀಸಸ್ ದಿ ವೇರ್ ಆ್ಯಂಡ್ ದ ಶಾಕ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿ ಯಾವುದಾದ್ರೂ 5 ಪಾಯಿಂಟ್ಸ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಸರಿ ಹೋಗುತ್ತೆ. Next, question number 4, mention the advantages using the PVDF in the piezoelectric application. So advantages of PVDF. So PVDF ಹೇಗೆ ಬಿಹೇವ್ ಮಾಡುತ್ತೆ, ಇಟ್ ಈಸ್ ಎ ಎಲೆಕ್ಟ್ರೋಕೆಮಿಕಲ್ ಕಪಲಿಂಗ್. ನೆಕ್ಸ್ಟ್ ಹೈ ಸೆನ್ಸಿಟಿವಿಟಿ ಇರಬೇಕು, ಫಾಸ್ಟ್ ರೆಸ್ಪಾನ್ಸ್ ಇನ್ ದ ಟೈಮ್ ಆ್ಯಂಡ್ ಆಪರೇಟ್ಸ್ ಓವರ್ ವೈಡ್ ಫ್ರೀಕ್ವೆನ್ಸಿ ರೇಂಜ್. ಸೊ PVDಯಲ್ಲಿ ಪೀಜೋಎಲೆಕ್ಟ್ರಿಕಲ್ಲಿರುವಂಥ ಒಂದು ಫಾಸ್ಟ್ ಪ್ರಾಪರ್ಟೀಸ್ ಏನಿದೆ, ಲೈಕ್ ಅಡ್ವಾಂಟೇಜಸ್ ಏನಿದೆ ಅಂತಂದಾಗ, ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್. ಯು ರಿಮೆಂಬರ್ ಎನಿ 2 or 3, ದಟ್ ಈಸ್ ಓಕೆ. ನೆಕ್ಸ್ಟ್ ಕ್ವೆಶನ್, ನೇಮ್ ದ ಪ್ಯಾಟ್ರನ್ ಅಲಾಯನ್ಸಸ್. ಸೊ ಪ್ಯಾಟ್ರನ್ ಅಲಾಯನ್ಸಸ್ ಅಂತಂದಾಗ ಫಸ್ಟ್ ಒನ್ ಇಸ್ ಶ್ರಿಂಕೇಜ್ ಅಲಾಯನ್ಸ್, ಮೆಷನಿಂಗ್ ಅಲಾಯನ್ಸ್, ಟೇಪರ್ ಅಲಾಯನ್ಸ್, ಫಿಲ್ಲೆಟ್ ಅಲಾಯನ್ಸ್ ಆರ್ ದಿ ಶೇಕ್ ಅಲಾಯನ್ಸ್, ಅದರ ಡ್ರೆಫ್ಟ್ ಅಲಾಯನ್ಸ್ ಅಂತಾದ್ರೂ ಕರಿತೀವಿ. ಸೊ ಯಾವುದಾದ್ರೂ 5 ನೆನ್ಪಿಟ್ಕೊಳ್ಳಿ. ಸೊ ನಾನು 5 ಕೊಟ್ಟಿದ್ದೀನಿ, ಸೊ ಈಸಿಯಾಗಿ 5 ನೆನ್ಪಿಟ್ಕೊಳ್ಳಿ. ಸೊ ಈ ಅಲಾಯನ್ಸಸ್ನ ನೀವು ಕೊಡೋದ್ರಿಂದ ಏನಾಗಿರುತ್ತೆ, ಕ್ಯಾಸ್ಟಿಂಗ್ ನೀಟಾಗಿ ಬರುತ್ತೆ ವಿತೌಟ್ ಡಿಫೆಕ್ಟ್ಸ್ ಫ್ರೀ. ನೆಕ್ಸ್ಟ್ ಕ್ವೆಶನ್ ಈಸ್ ಎಕ್ಸ್ಪ್ಲೈನ್ ದ 3 ಅಪ್ಲಿಕೇಶನ್ ಯೂಸ್ಡ್ ಇನ್ ಎಕ್ಸ್ಟ್ರೂಷನ್ ಪ್ರಾಸೆಸ್. ಸೊ ಎಕ್ಸ್ಟ್ರೂಷನ್ ಪ್ರಾಸೆಸ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ಒಂದು ಅಪ್ಲಿಕೇಶನ್ನ ಮಾಡ್ತೀವಿ. ರೋಲಿಂಗ್, ಎಕ್ಸ್ಟ್ರೂಷನ್ನು, ಡ್ರಾಯಿಂಗ್, ಆಲ್ಮೋಸ್ಟ್
ನಾಟ್ ಡ್ರಾಯಿಂಗ್, ರೋಲಿಂಗ್, ಎಕ್ಸ್ಟ್ರೂಷನ್ ಆಲ್ಮೋಸ್ಟ್ ಸೇಮ್ ಅಪ್ಲಿಕೇಶನ್ಸೇ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ರಾಡ್, ಬಾರ್ಸ್ ಆ್ಯಂಡ್ ವಯರ್ಸ್, ಪೈಪ್ಸು ಮತ್ತು ಟ್ಯೂಬ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಡೋರ್ಸು, ವಿಂಡೋಸು, ಫ್ರೇಮು, ಆ್ಯಂಗಲ್ಸ್, ಹೀಟ್ ಸಿಂಕ್ಸ್, ಸ್ಟ್ರಕ್ಚರಲ್ ಸೆಕ್ಷನ್, ಕೂಲಿಂಗ್ ಫ್ಯಾನ್ಸು, PVC ಪೈಪ್ಸು, ಪ್ರೊಫೈಲ್ಸು, ಈ ಥರ ಎಲ್ಲ ಪ್ರಾಡಕ್ಟ್ಸು ರೋಲಿಂಗಲ್ಲಿ ಕೂಡ ಸೇಮ್ ಮಾಡ್ತೀವಿ. ಸೊ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ಅಂದರೂ ಕೂಡ ಇದೇ ಅಪ್ಲಿಕೇಶನ್ಸೇ ಇರುತ್ತೆ. So list the safety precautions used in the sheet metal operation. So sheet metal operation ಮಾಡುವಾಗ what are the safety precaution which we need to follow? So sheet metal ಮಾಡುವಾಗ ಏನಾಗಿರುತ್ತೆ, ಸೊ ಅಲ್ಲಿ ಹೀಟ್ ಆಗಿರೋಂಥದ್ದು ಏನೂ ಇರಲ್ಲ, ಬಟ್ ವಿ ನೀಡ್ ಟು ವೇರ್ ದ ಪ್ರಾಪರ್ ಗ್ಲೌಸು, ಸೇಫ್ಟಿ ಗ್ಲಾಸಸ್ಸು, ಶೂಸು, ಬೂಟ್ಸು ಎಲ್ಲ ವೇರ್ ಮಾಡಬೇಕು. ಬಿಕಾಸ್ ಶೀಟ್ ಎಡ್ಜಸ್ ವಿಲ್ ಬಿ ಇನ್ ದ ಶಾರ್ಪ್, ಕಟ್ ಮಾಡಿದಾಗ ಎಡ್ಜ್ ಸಡನ್ನಾಗಿ ಬಿದ್ದಾಗ ಸೊ ದಟ್ ಯು ಮೇ ಅಫೆಕ್ಟ್ ಯುವರ್ ಐಸ್ or your hands or your legs, so that you should protect your first body. Next, using the safe lifting techniques. So a sheet na lift ಮಾಡೋದಕ್ಕೆ you should use your safety lifting techniques. Keep the workpiece tidy. ಸೊ ನೀವು ಕಟ್ ಮಾಡುವಂಥ ಜಾಗ, ಒಂದು ಸರ್ಫೇಸ್ ಏನಿರುತ್ತೆ ಅದನ್ನು ನೀಟಾಗಿ ಇಟ್ಟಿರಬೇಕು. ಬಿಕಾಸ್ ಸ್ಮಾಲ್ ಚಿಪ್ಸ್ ಇದ್ದಾಗ ಬೇರೆ ಹ್ಯಾಂಡ್ಸಲ್ಲಿ ಟಚ್ ಮಾಡಿದಾಗ ಇಟ್ ಮೇ ಇಂಜೂರ್ ಯು. ಎನ್ಶೂರ್ ಆಲ್ ದ ಮೆಷಿನ್ ಗಾರ್ಡ್ಸ್ ಇನ್ ದ ಪ್ಲೇಸ್. So next, question number 8 is explain the taper turning. So explain the taper turning operation. So taper ಅಂದಾಗ ಏನಾಗುತ್ತೆ, ಈ ಥರ ಸ್ಲ್ಯಾಂಟ್ ಆಗಿ ಇರುತ್ತೆ. ಸೊ ಸ್ಲ್ಯಾಂಟ್ ಆಗಿರೋದನ್ನು ನಾವೇನಂತ ಕರಿತೀವಿ, ಕೋನಿಕಲ್ ಸರ್ಫೇಸ್. ಸೊ ಟೇಪರ್ ಟರ್ನಿಂಗ್ ಈಸ್ ಎ ಕೋನಿಕಲ್ ಸರ್ಫೇಸ್. ಗ್ರ್ಯಾಜುಲಿ ಏನಾಗ್ತಾ ಇದೆ, ಡಯಾಮೀಟರು ಡಿಕ್ರೀಸ್ ಆಗ್ತಾ ಇದೆ, ಅಂದರೆ ಚೇಂಜ್ ಆಗ್ತಾ ಇದೆ ಟು ಅಚೀವ್ ದ ಕಾಂಪೋನೆಂಟ್ ಇನ್ ದ ಟೇಪರ್ಡ್ ಶೇಪ್. ಸೊ ಇದನ್ನು ಎಲ್ಲಿ ಮಾಡ್ತೀವಿ, ಕಾಂಪೌಂಡ್ ರೆಸ್ಟ್, ಟೇಲ್ ಸ್ಟಾಕ್ ಮತ್ತು ಟೇಪರ್ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಟೇಪರ್ ಟರ್ನಿಂಗ್ ಆಪರೇಷನ್. ನೆಕ್ಸ್ಟ್ ಈಸ್ ಪಾರ್ಟ್ ಡಿ. ಸೊ ಪಾರ್ಟ್ ಡಿ ಈಸ್ ನಥಿಂಗ್ ಬಟ್ ಆಸ್ ಆನ್ಸರ್ ದ 5 ಫಾಲೋಯಿಂಗ್ ಕ್ವೆಶನ್ಸ್. ಸೊ ಇಲ್ಲಿ ಈಚ್ ಕ್ವೆಶನು 5 ಮಾರ್ಕ್ಸ್ ಇರುತ್ತೆ. ಯಾವುದಾದ್ರೂ 5 ಕ್ವೆಶನ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಮೊದಲನೇ ಕ್ವೆಶನ್ ಈ ರೀತಿ ಇದೆ, ಸ್ಟೇಟ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ BCC, FCC ಆ್ಯಂಡ್ HCP. ಗಿವ್ ಒನ್ ಎಕ್ಸಾಂಪಲ್ ಆಫ್ ದ ಮೆಟೀರಿಯಲ್. ಕ್ವೆಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ನು ಕೇಳಿರೋವಂಥ BCC, FCC, HCPಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸು ಮತ್ತು ಅದಕ್ಕೆ ಒಂದೊಂದು ಎಕ್ಸಾಂಪಲ್ಸ್ನ ಬರೀರಿ, ಇಟ್ಸ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ ಈಸ್ SCC ಇಲ್ಲ, BCC ಬಂದಾಗೆಲ್ಲ ಇಲ್ಲಿ ಯಾವ ಮೆಟೀರಿಯಲ್ ಇದೆ, ಟಂಗ್ಸ್ಟನ್, ವೆನಿಡಿಯಮ್, ಕ್ರೋಮಿಯಂ, ಅಂದರೆ ಇದೆಲ್ಲ ಯಾವುದ್ರಲ್ಲಿರುತ್ತೆ, ಐರನ್ನಲ್ಲಿರುತ್ತೆ. ಇದರಲ್ಲಿ ಏನಿರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಎಲ್ಲಿ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ, ಇದನ್ನು ಕನ್ಸ್ಟ್ರಕ್ಷನ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀರಾ. FCC ಅಂದಾಗ ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್. ಸೊ ಇದರಲ್ಲಿ ಏನಿರುತ್ತೆ, ಡಕ್ಟಿಲಿಟಿ ಈಸ್ ಹೈ ಆ್ಯಂಡ್ ಟೆನ್ಸೈಲ್ ಸ್ಟ್ರೆಂತ್ ಈಸ್ ಮಾಡರೇಟ್. ಸೊ ಇದನ್ನು ಯಾವ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀರಾ, ಅಲ್ಯೂಮಿನಿಯಂ ಬಂದು ಆಟೋಮೊಬೈಲ್ ಪಾರ್ಟ್ಸ್ನ ಮಾಡೋಕ್ಕೆ ಯೂಸ್ ಮಾಡ್ತೀರಾ. HCP ಈಸ್ ನಥಿಂಗ್ ಬಟ್ ಆಸ್ ಟೈಟಾನಿಯಂ, ಜಿಂಕ್, ಕ್ಯಾಡ್ಮಿಯಂ, ಬೆರ್ಲಿಯಂ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಲೈಕ್ ಡಕ್ಟಿಲಿಟಿ ವಿತ್ ದ ಹೈ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ, ಸೊ ಹಾರ್ಡ್ನೆಸ್ಸು ಜಾಸ್ತಿ ಇರುತ್ತೆ. ಈ ಎಲ್ಲ ಅಲಾಯ್ಸ್ನ ನಾವೇನು ಮಾಡ್ತೀವಿ, ಮೆಟೀರಿಯಲಲ್ಲಿ ಮಿಕ್ಸ್ ಮಾಡಿದಾಗ ಇಟ್ ಇಂಪ್ರೂವ್ಸ್ its strength based on your application. So this is the answer for this question. Okay, so next question, explain the physical vapor deposition. Correct ಆಗಿ ಅರ್ಥ ಮಾಡ್ಕೊಳ್ಳಿ, physical vapor deposition. ಸೊ ಫಿಸಿಕಲ್ ವೇಪರ್ ಡೆಪಾಸಿಷನ್ ಅನ್ನೋದು ಒಂದು ಅಡ್ವಾನ್ಸ್ಡ್ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್. ಇಲ್ಲಿ ನಾನು ಸಿಂಪಲ್ ಆಗಿ ಪಾಯಿಂಟ್ಸ್ ಬರ್ತೀನಿ, ಇಷ್ಟು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ಫಿಸಿಕಲ್ ವೇಪರ್ ಡೆಪಾಸಿಷನ್ ಅನ್ನೋದೇನು, ಇಟ್ ಈಸ್ ಎ ಅಡ್ವಾನ್ಸ್ಡ್ ಕೋಟಿಂಗ್ ಪ್ರೋಸೆಸ್. ಇದರಲ್ಲಿ ಸಾಲಿಡ್ ಮೆಟೀರಿಯಲ್ ವಿಲ್ ಕನ್ವರ್ಟ್ ಇನ್ ಟು ವೇಪರ್ ಯೂಸಿಂಗ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇನ್ಸೈಡ್ ದ ವ್ಯಾಕ್ಯೂಮ್ ಚೇಂಬರ್ at low temperature. That vapor travels and condenses on the workpiece to form a thin and hard coating. So application ಎಲ್ಲಿ ಯೂಸ್ ಮಾಡ್ತೀವಿ, ಕಟಿಂಗ್ ಟೂಲ್ಸ್, ಮೆಷಿನ್ ಪಾರ್ಟ್ಸ್, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್, ಡೆಕೋರೇಟಿವ್ ಐಟಮ್ಸ್. ನೋಡಿ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ವಾಟ್ ಈಸ್ ದಿಸ್.
ಸೊ ಇಲ್ಲಿ ಒಂದು ಸಬ್ಸ್ಟ್ರೇಟ್ ಮೆಟೀರಿಯಲ್ ಅಂದರೆ ಸ್ಯಾಂಪಲ್ನ ಯೂಸ್ ಮಾಡಿರ್ತೀರಾ, ಇಲ್ಲಿ ಒಂದು ಸಾಲಿಡ್ ಮೆಟೀರಿಯಲ್ ಇರುತ್ತೆ. ಸಾಲಿಡ್ ಮೆಟೀರಿಯಲ್ಗೆ ಎಲೆಕ್ಟ್ರಿಕಲ್ ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಈ ಸಾಲಿಡ್ ಮೆಟೀರಿಯಲ್ ಮೆಲ್ಟ್ ಆಗುತ್ತೆ. ಸೊ ಇಷ್ಟನ್ನು ಕೂಡ ಒಂದು ವ್ಯಾಕ್ಯೂಮ್ ಚೇಂಬರಲ್ಲಿ ಇಟ್ಟಿರ್ತೀರಾ. ಮೆಲ್ಟ್ ಆದಾಗ ಏನಾಗಿರುತ್ತೆ, ಅದರ ಒಂದು ವೇಪರ್ಸ್ ಈ ಥರ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈ ಮೆಟೀರಿಯಲ್ನ ಹೀಟ್ ಮಾಡೋದ್ರಿಂದ, ಅಂದರೆ ಸಬ್ಸ್ಟ್ರೇಟ್ ಮೆಟೀರಿಯಲ್ನ ಹೀಟ್ ಮಾಡೋದ್ರಿಂದ ಈ ಒಂದು ವೇಪರ್ಸ್ ಅಂದರೆ ಸಾಲಿಡ್ ಮೆಟೀರಿಯಲ್ ವೇಪರ್ಸ್ ಏನಾಗ್ತಾ ಇರುತ್ತೆ, ಈ ಒಂದು ಸಬ್ಸ್ಟ್ರೇಟ್ ಮೇಲೆ ಡೆಪಾಸಿಟ್ ಆಗ್ತಾ ಇರುತ್ತೆ. ಸೊ ಡೆಪಾಸಿಟ್ ಆಗುವಂಥ ಟೆಂಪರೇಚರ್ ಏನು, ಲೋ ಟೆಂಪರೇಚರಲ್ಲಿ ಅದು ಡೆಪಾಸಿಟ್, ಅಂದರೆ ಇದು ಹೀಟ್ ಮಾಡಿ ಮೆಲ್ಟ್ ಆಗಿರೋವಂಥದ್ದು ನಿಧಾನವಾಗಿ ಅಟ್ ದ ಲೋ ಟೆಂಪರೇಚರ್ಗೆ ಬಂದಾಗ ಇಟ್ ವಿಲ್ ಡೆಪಾಸಿಟ್ ಆನ್ ದ ಸರ್ಫೇಸ್ ಆಫ್ ದ ವರ್ಕ್ ಪೀಸ್. ಸೊ ಡೆಪಾಸಿಟ್ ಆಗೋದ್ರಿಂದ ಏನಾಗುತ್ತೆ, ಸರ್ಫೇಸು ವೆರಿ ಹಾರ್ಡ್ ಆಗುತ್ತೆ, ಥಿನ್ ಲೇಯರ್ ಡೆಪಾಸಿಟ್ ಆಗುತ್ತೆ. ಇದು ಹಾರ್ಡ್ನೆಸ್ ಇಂಪ್ರೂವ್ ಮಾಡುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನು, ಕಟಿಂಗ್ ಟೂಲ್ಸು, ಮೆಷಿನ್ ಪಾರ್ಟ್ಸು, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸು, ಡೆಕೋರೇಟಿವ್ ಐಟಮ್ಸ್ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ that is the main use of using the physical vapor deposition. So next question, explain the functions of lithium battery ions and silicon based solar cell. Mention one of the advantage. So very important e concept, because nowadays we are using only lithium batteries and solar cell. So commonly function ಅಂದ್ರೆ ಏನು, ಅಂದರೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಹೇಗೆ ಕೆಲಸ ಮಾಡುತ್ತೆ, ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಆರ್ ದ ರೀಚಾರ್ಜಬಲ್ ಬ್ಯಾಟ್ರೀಸ್. ಸೊ ಎನರ್ಜಿ ಸ್ಟೋರ್ಡ್ ಇನ್ ದ ಎಲೆಕ್ಟ್ರಿಕಲ್ ಫಾರ್ಮ್. ಸೊ ಎನರ್ಜಿ ಹೇಗೆ ಸ್ಟೋರ್ ಮಾಡುತ್ತೆ, ಲಿಥಿಯಂ ಅಯಾನ್ಸ್ ಮೂವ್ಸ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ದ ನೆಗೆಟಿವ್ ಎಲೆಕ್ಟ್ರೋಡ್ ಇನ್ ಎ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಇನ್ ಎ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಏನಾಗುತ್ತೆ, ಪಾಸಿಟಿವ್ ಎಲೆಕ್ಟ್ರಾನ್ಸು ಮತ್ತು ನೆಗೆಟಿವ್ ಎಲೆಕ್ಟ್ರಾನ್ಸು, ಲಿಥಿಯಂ ಮಧ್ಯದಲ್ಲಿ ಪಾಸಿಟಿವ್ ಎಲೆಕ್ಟ್ರಾನ್ಸು ಮತ್ತು ನೆಗೆಟಿವ್ ಅಯಾನ್ಸು ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಮೂವ್ ಆಗುತ್ತೆ. ಸೊ ಆ ಮೂವ್ ಆಗುವಾಗ ಇಟ್ ರಿಲೀಸಸ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ಡ್ಯೂರಿಂಗ್ ದ ಡಿಸ್ಚಾರ್ಜ್ ಆಗುವಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ ರಿಲೀಸ್ ಮಾಡುತ್ತೆ. ರಿವರ್ಸ್ ಆದಾಗ ಏನಾಗಿರುತ್ತೆ, ಎಲೆಕ್ಟ್ರಿಕಲ್ನ ಚಾರ್ಜ್ ಮಾಡುತ್ತೆ. ಸೊ ಇದಕ್ಕೆ ನಾವು ಅದನ್ನು ಹೇಳ್ತಾ ಕರಿತೀವಿ ರೀಚಾರ್ಜಬಲ್, ಅಂದರೆ ಡಿಸ್ಚಾರ್ಜು ಮಾಡ್ತೀವಿ ಮತ್ತು ರೀಚಾರ್ಜನ್ನು ಮಾಡ್ಕೊಳ್ತಿರ್ತೀವಿ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರೀಸ್, ಇದರಲ್ಲಿ ಹೈ ಎನರ್ಜಿ ಡೆನ್ಸಿಟಿ, ಲೈಟ್ ವೆಯ್ಟು, ಲಾಂಗ್ ಲೈಫ್ ಸೈಕಲ್ಲು, ಲೋ ಸೆಲ್ಫ್ ಡಿಸ್ಚಾರ್ಜ್, ಅಂದರೆ ಕಡಿಮೆ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಮೇನ್ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಈಸ್ ವೆರಿ ಕಾಸ್ಟ್ಲಿ ಕಂಪೇರ್ ಟು ಸಿಲಿಕಾನ್ ಸೋಲಾರ್ ಸೆಲ್ ಅಯಾನ್ಸ್. ಸೊ ಸೋಲಾರ್ ಸೆಲ್ ಬಂದು ಏನಪ್ಪ ಅಂತಂದರೆ, ಸೋಲಾರ್ ಸೆಲ್ ಮೆಟೀರಿಯಲ್ ಅಂದಾಗ ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್ಲಲ್ಲಿ ಏನಿರುತ್ತೆ, ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್ ಇರುತ್ತೆ. ಇಲ್ಲಿ ಫೋಟೋವೋಲ್ಟಾಯಿಕ್ ಡಿವೈಸ್ ಅನ್ನೋದಿರುತ್ತೆ. ಆ ಡಿವೈಸ್ ಏನು ಮಾಡುತ್ತೆ, ಸೋಲಾರ್ ರೇಡಿಯೇಷನ್ ಅಂದರೆ ಸನ್ಲೈಟ್ನ ಯೂಸ್ ಮಾಡಿಕೊಂಡು ಫೋಟಾನ್ಸ್ ಸ್ಟ್ರೈಕ್ ಮಾಡ್ತಾ ಇರುತ್ತಲ್ಲ ಸರ್ಫೇಸ್ ಸಿಲಿಕಾನ್ ವೇಫರ್ ಮೇಲೆ, ಅದನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಒಂದು ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್ ಇರುತ್ತೆ. ಇದರಲ್ಲಿ ಸನ್ಲೈಟ್ ಡೈರೆಕ್ಟಾಗಿ ಫಾಲ್ ಮಾಡ್ತಾ ಇದ್ದಾಗ ಏನಾಗಿರುತ್ತೆ, ಇಲ್ಲಿರುವಂಥ ಫೋಟಾನ್ಸನ್ನ ಸ್ಟ್ರೈಕ್ ಮಾಡಿಕೊಂಡು ಈ ಡೈರೆಕ್ಟ್ಲಿ ಕನ್ವರ್ಟ್ಸ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇದನ್ನು ನಾವು ಏನಂತ ಕರಿತೀವಿ, ಫೋಟೋವೋಲ್ಟಾಯಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಹೈ ಲೈಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ವೆದರ್ ಆ್ಯಂಡ್ ದ ಕರೋಷನ್ ರೆಸಿಸ್ಟೆನ್ಸ್. ಸೊ ಸೋಲಾರ್ ಸೆಲ್ ಕರೋಷನ್ ರೆಸಿಸ್ಟೆನ್ಸ್ನ ತಡೆಗಟ್ಟುತ್ತೆ, ಬಿಕಾಸ್ ಇಟ್ ಈಸ್ ಎ ಸಿಲಿಕಾನ್ ಬೇಸ್ಡ್ ಮೆಟೀರಿಯಲ್. ಸೊ ಈ ಎರಡೂ ಡಿಫ್ರೆನ್ಸು ನಿಮಗೆ ತುಂಬ ಬೇಸಿಕ್ಕಾಗಿ ಗೊತ್ತಿರಬೇಕು, ಬಿಕಾಸ್ ದಿಸ್ ಈಸ್ ದ ಕಾಮನ್ಲಿ used advanced material in our daily life, because lithium batteries are commonly used and silicon based solar cell is also commonly used. Next important question is, identify the heat treatment process which is suitable for the steel shaft. So steel shaft ಗೆ ಯಾವ ಒಂದು heat treatment ಅಂದರೆ ಹೈ ಟರ್ಬೈನ್ ಸ್ಪೀಡಲ್ಲಿ ಸ್ಟೀಲ್ ಶಾಫ್ಟ್ ಯಾವ ಒಂದು ಹೀಟ್ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕು ಮತ್ತು ಅದರ ಒಂದು ಪ್ರಾಪರ್ಟೀಸ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡಿ, ಸ್ಟೀಲ್ ಟರ್ಬೈನ್ಗೆ ನಾವು ಯಾವ ಒಂದು ಪ್ರಾಪರ್ಟೀಸ್ನ ಯೂಸ್ ಮಾಡ್ತೀವಿ, ಟರ್ಬೈನ್ ಹೈ ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಇದರಲ್ಲಿ ಒಂದು ಸ್ಟ್ರೆಂತು ಮತ್ತು ಹಾರ್ಡ್ನೆಸ್ನ ಜಾಸ್ತಿ ಮಾಡಬೇಕು. ಸೊ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಕ್ವಿಂಚಿಂಗ್ ಆ್ಯಂಡ್ ಟೆಂಪರಿಂಗ್ ಪ್ರೋಸೆಸ್. ಸೊ ಕ್ವಿಂಚಿಂಗ್ ಅನ್ನೋದನ್ನ ನಾವೇಂತ ಕರಿತೀವಿ, ಹಾರ್ಡ್ನಿಂಗ್ ಅಂತಲೂ ಕರಿತೀವಿ. ಟೆಂಪರಿಂಗ್ ಪ್ರೋಸೆಸ್, ಇಲ್ಲಿ ಪ್ರಾಪರ್ಟೀಸ್ ಹಾರ್ಡ್ನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಹಾರ್ಡ್ನೆಸ್ಸು, ವೇರ್ ರೆಸಿಸ್ಟೆನ್ಸು ಇಂಪ್ರೂವ್ ಆಗುತ್ತೆ, ಅದು ಮತ್ತು ಬ್ರಿಟಲ್ ಆಗಿರುತ್ತೆ. ಆ ಬ್ರಿಟಲ್ನೆಸ್ನ ರಿಮೂವ್ ಮಾಡೋದಕ್ಕೋಸ್ಕರ ಎಗೈನ್ ನಾವು ಡಕ್ಟಿಲಿಟಿನ ಮಾಡ್ತೀವಿ, ಆಮೇಲೆ ಟೆಂಪರಿಂಗ್ ಪ್ರೋಸೆಸ್ನ ಮಾಡ್ತೀವಿ. ಸೊ ಟೆಂಪರಿಂಗ್ ಪ್ರೋಸೆಸ್ ಮಾಡೋದ್ರಿಂದ ಎಲ್ಲೇನಾಗುತ್ತೆ, ಟಫ್ನೆಸ್ ಮತ್ತು ಡಕ್ಟಿಲಿಟಿ, ಇಂಪ್ಯಾಕ್ಟ್ ಸ್ಟ್ರೆಂತು ಇಂಪ್ರೂವ್ ಆಗುತ್ತೆ. So these are the concepts
concept which is used for steel shaft which improve the turbine properties. ಸೊ ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದ ಪ್ಯಾಟ್ರನ್. ಇಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಎರಡನ್ನ ತೊಗೊಂಡಿದ್ದೀನಿ. ಒನ್ ಈಸ್ ಸಿಂಗಲ್ ಪೀಸ್, ಅನದರ್ ಒನ್ ಈಸ್ ಸ್ಪ್ಲಿಟ್ ಪ್ಯಾಟ್ರನ್ ಅಂತ. ಸೊ ಸಿಂಗಲ್ ಪೀಸ್ ಪ್ಯಾಟ್ರನ್ ಅಂದಾಗ ಇದು ಇಷ್ಟು ಸೇರಿ ಸಿಂಗಲ್ ಪೀಸ್ ಇರುತ್ತೆ. ಸಿಂಗಲ್ ಪೀಸ್ನ ಕ್ಯಾಸ್ಟಿಂಗಲ್ಲಿ ಇಟ್ಟು ಅದ್ರ ಮೇಲೆಗಡೆ ಲೋಡ್ನ ಟ್ಯಾಪ್ ಮಾಡಿ ರಿಮೂವ್ ಮಾಡಿದಾಗ ಇಷ್ಟನ್ನು ಅಟ್ ಎ ಟೈಮ್ ಕ್ಯಾಸ್ಟಿಂಗ್ ಮಾಡ್ಕೊಳ್ಳೋದನ್ನು ಸಿಂಗಲ್ ಪೀಸ್ ಪ್ಯಾಟ್ರನ್ ಅಂತ ಕರಿತೀವಿ. ಸೊ ಸ್ಪ್ಲಿಟ್ ಪ್ಯಾಟ್ರನ್ ಅಂತಂದಾಗ ಯಾವ ಒಂದು ಪ್ಯಾಟ್ರನ್ನು ಒಂದೇ ಪೀಸಲ್ಲಿ ಮಾಡೋಕ್ಕಾಗಲ್ಲ, ಆಗ ನಾವು ಅದನ್ನು ಎರಡು ಪೀಸಲ್ಲಿ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸ್ಪ್ಲಿಟ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಪೀಸು ಕೋಪಲ್ಲಿ, ಒಂದು ಪೀಸು ಡ್ರ್ಯಾಗ್ನಲ್ಲಿ ಇಟ್ಟು ಮೋಲ್ಡಲ್ಲಿ ಇಟ್ಟು ಅದನ್ನು ನಾವು ಎರಡು ಪೀಸ್ದು ಪ್ಯಾಟ್ರನೈಸ್ನ ತೊಗೊಂಡು ಆಮೇಲೆ ಎರಡನ್ನು ಮರ್ಜ್ ಮಾಡಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕ್ಯಾಸ್ಟಿಂಗ್ ಪ್ರೋಸೆಸ್. ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಸಿಂಗಲ್ ಪೀಸ್ ಪ್ಯಾಟ್ರನ್ ಅಂತಂದಾಗ ಎಬೋವ್ ಶೋಯಿಂಗ್ ಫಿಗರ್ ಈಸ್ ಕಾಲ್ಡ್ ಸಿಂಗಲ್ ಪೀಸ್ ಪ್ಯಾಟ್ರನ್. ಇದನ್ನು ನಾವು ಸಾಲಿಡ್ ಪ್ಯಾಟ್ರನ್ ಅಂತಂದ್ರೂ ಕರಿತೀವಿ. ಸೊ ಇದಕ್ಕೆ ನಾವು ಮೋಲ್ಡ್ ಕ್ಯಾವಿಟಿನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಮೋಲ್ಡ್ ಕ್ಯಾವಿಟಿನ ಪ್ರಿಪೇರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಪ್ಯಾಟ್ರನ್ ಈಸ್ ಮೇಡ್ ಅಪ್ ಆಫ್ ವಿತೌಟ್ ಜಾಯಿಂಟ್ಸ್ ಆ್ಯಂಡ್ ಲೂಸ್ ಪೀಸಸ್. ಸೊ ಇಷ್ಟು ಪ್ಯಾಟ್ರನ್ನ ನಾವು ಒಂದೇ ಪ್ಯಾಟ್ರನ್ ಪೀಸಲ್ಲಿ ನಾವು ಅದನ್ನು ಮಾಡ್ತೀವಿ. ಸ್ಪ್ಲಿಟ್ ಪ್ಯಾಟ್ರನ್ ಅಂತಂದಾಗ ಏನಾಯಿತು, ಇದರಲ್ಲಿ 2 ಡಿಫ್ರೆಂಟ್ ಪೀಸಸ್ ಆಫ್ ಪ್ಯಾಟ್ರನ್ ಇರುತ್ತೆ. ಇಲ್ಲಿ ಕೂಡ ಮೋಲ್ಡ್ ಕ್ಯಾವಿಟಿ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಪ್ಲಿಟ್ ಇರೋದ್ರಿಂದ ಏನಾಗುತ್ತೆ, ಅದನ್ನು ನಾವು ಸ್ಪ್ಲಿಟ್ ಪ್ಯಾಟ್ರನ್ ಅಂತ ಕರಿತೀವಿ. ಇದರಲ್ಲಿ 2 ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಇಟ್ ಜಾಯಿನ್ಸ್ ಟುಗೆದರ್ ವಿತ್ ದ ಪಾರ್ಟಿಂಗ್ ಲೈನ್. ಇಲ್ಲಿ ಮಧ್ಯದಲ್ಲಿರೋ ಪಾರ್ಟಿಂಗ್ ಲೈನಲ್ಲಿ ಜಾಯಿನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಡಬಲ್ ಪಿನ್ಸಲ್ಲಿ ಡಬಲ್ ಹೋಲ್ಸ್ ಅಥವಾ ಡಬಲ್ ಪಿನ್ಸಲ್ಲಿ ಮ್ಯಾಚ್ ಆಗುತ್ತೆ. ಬೈ ಸ್ಪ್ಲಿಟ್ಟಿಂಗ್ ದ 2 ಪ್ಯಾಟ್ರನ್ ಇಟ್ ಬಿಕಮ್ಸ್ ಈಸಿ ಟು ರಿಮೂವ್ ದ ಪ್ಯಾಟ್ರನ್ ಫಾರ್ ದ ಮೋಲ್ಡ್ ಈಸಿಲಿ ಫ್ರಮ್ ದಿ ಮೋಲ್ಡಿಂಗ್ ಕ್ಯಾವಿಟಿ. ಸೊ ಇಲ್ಲೇನಾಗುತ್ತೆ, ಈ ಒಂದು ಪೀಸ್ ಈ ಥರ ಒಂದು ಕಾಂಪ್ಲಿಕೇಟೆಡ್ ಶೇಪ್ಸ್ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಸಿಂಗಲ್ ಪೀಸಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತಂದಾಗ ಸೊ ಸ್ಪ್ಲಿಟ್ ಪ್ಯಾಟ್ರನಲ್ಲಿ ಮಾಡಿ ವಿ ಕ್ಯಾನ್ make a casting process. So this is a single piece and the split piece pattern. ಯಾವುದಾದ್ರೂ ಒಂದು ಬರೆಯಕ್ಕೆ ಹೇಳಿದ್ದಾರೆ. So I have taken 2, whichever is easy you can write with that. So next question is highlight the application of wire drawing process. So wire drawing is also one of the material forming process. So wire form ಅಲ್ಲಿ ತೆಗೆಯುವಂಥ ಒಂದು ಎಲ್ಲಿ ಯೂಸ್ ಮಾಡ್ತೀರಾ, ಎಲೆಕ್ಟ್ರಿಕಲ್ ವೈರ್ಸ್, ಕೇಬಲ್ಸ್, ರಾಡ್ಸ್, ಬಾರ್ಸ್, ನೆಕ್ಸ್ಟ್ ಟ್ಯೂಬ್ಸು, ಪೈಪ್ಸ್, ಸ್ಪ್ರಿಂಗ್ ವೈರ್ಸು, ಬೋಲ್ಟ್ಸು, ಸ್ಕ್ರೂಸು, ನಟ್ಸ್, ನೇಲ್ಸು, ಫಾಸ್ಟ್ನರ್ಸು, ಇದನ್ನೆಲ್ಲ ಏನಾಗ್ತಾ ಇದೆ, ಮೆಟೀರಿಯಲ್ಲು ಸಣ್ಣದಾಗಿ ಅಂದರೆ ವೈರ್ ಶೇಪ್ ಅಂದರೆ ಥಿಕ್ನೆಸ್ ವೇರೀಸ್. ಸೊ ಆ ಒಂದು ಥಿಕ್ನೆಸ್ನ ತೆಗೆಯುವಂಥ ಅಪ್ಲಿಕೇಶನ್ಸ್ ಇದೆಲ್ಲದರಲ್ಲಿನೂ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ is explain the 2 press work operations. ಸೊ 2 press work operation ಇದನ್ನು ನಾನು ಮಾಡೆಲ್ 1 ಕ್ವೆಶನ್ ಪೇಪರಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದಟ್ ವಿಡಿಯೋ ಫಾರ್ ದಿಸ್ ಕ್ವೆಶನ್ ಎಕ್ಸ್ಪ್ಲನೇಷನ್. ಸೊ ಕ್ವೆಶನ್ ನಂಬರ್ 8, list the characteristics of cutting tool materials. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು, ಗುಣಗಳು. ಅಂದರೆ ಕಟಿಂಗ್ ಟೂಲ್ ಮೆಟೀರಿಯಲ್ ಇರುವಂಥ ಒಳ್ಳೆ ಗುಣಗಳು ಏನೇನಿರುತ್ತೆ. ಕಟಿಂಗ್ ಟೂಲ್ ಮೆಟೀರಿಯಲ್ ಸ್ಟ್ರಾಂಗ್ ಆಗಿರಬೇಕಂದ್ರೆ ಹಾರ್ಡ್ನೆಸ್ ಜಾಸ್ತಿ ಇರಬೇಕು, ವೇರ್ ರೆಸಿಸ್ಟೆನ್ಸ್ ಇರಬೇಕು. ಸೊ ವೇರ್ ರೆಸಿಸ್ಟೆನ್ಸ್ ಇದ್ದಾಗ ಏನಾಗುತ್ತೆ, ಟೂಲ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಸವಿಲೆ ಇಲ್ಲ ಅಂದಾಗ ಏನಾಗುತ್ತೆ, ಲೈಫ್ ಟೂಲ್ದು ಜಾಸ್ತಿ ಬರುತ್ತೆ. ಟಫ್ನೆಸ್ ಇರುತ್ತೆ, ರೆಸಿಸ್ಟೆನ್ಸ್ ಶಾಕ್ ಇರುತ್ತೆ, ಹೈ ಟೆಂಪರೇಚರ್ ರೆಸಿಸ್ಟೆನ್ಸ್ ಇರುತ್ತೆ, ಲೋ ಫ್ರಿಕ್ಷನ್ ಇರುತ್ತೆ, ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಟಿಂಗ್ ಟೂಲ್ ಮೆಟೀರಿಯಲ್ಸ್. So next is part D section 2. So first one is answer any 3 question from the each question. ಇಲ್ಲಿ 3 questions ಯಾವುದಾದ್ರೂ 3 question ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಮೊದಲನೇದು ಕಂಪೇರ್ ದ ಕೇಸ್ ಹಾರ್ಡನಿಂಗ್ ಆ್ಯಂಡ್ ದ ಸರ್ಫೇಸ್ ಹಾರ್ಡನಿಂಗ್ ಬೈ ದ ಅಪ್ಲಿಕೇಶನ್ ವೇರ್ hardness and the depth components like suggest the suitable methods. ಸೊ ಅವ್ರು ಹೇಳ್ತಾ ಇರೋದು ಕೇಸ್ ಹಾರ್ಡ್ನಿಂಗ್ ಮತ್ತು ಸರ್ಫೇಸ್ ಹಾರ್ಡ್ನಿಂಗ್ನ ಇಲ್ಲಿ ಕಂಪ್ಯಾರಿಸನ್ ಮಾಡಿ ಗೇರ್ ಮತ್ತು ಕಟಿಂಗ್ ಟೂಲ್ಸ್ಗೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಕೇಸ್ ಹಾರ್ಡ್ನಿಂಗಿಗೆ ಕಾರ್ಬರ್ಜಿಂಗು, ಸರ್ಫೇಸ್ ಹಾರ್ಡ್ನಿಂಗ್ಗೆ ನೈಟ್ ರೈಡಿಂಗ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಕಾರ್ಬರ್ಜಿಂಗ್ ನೈಟ್ ರೈಡಿಂಗ್ ಎಕ್ಸ್ಪ್ಲನೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಗೇರ್ಸ್ನ ಹೀಟು ಮತ್ತು ಗೇರ್ಸ್ದ ಹಾರ್ಡ್ನೆಸ್ಸು ಮತ್ತು ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ to use the ಕಾರ್ಬರ್ಜಿಂಗ್. ಕಟಿಂಗ್ ಟೂಲ್ಸ್ ಹಾರ್ಡ್ನೆಸ್ನ ಇಂಪ್ರೂವ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ನೈಟ್ ರೈಡಿಂಗ್. ಇದರ ಒಂದು ಎಕ್ಸ್ಪ್ಲನೇಷನ್ ಪ್ರೀವಿಯಸ್ ಮಾಡೆಲ್ 1 ಕ್ವೆಶನ್ ಪೇಪರ್ ವಿಡಿಯೋನಲ್ಲಿದೆ. ಕೈಂಡ್ಲಿ ಪ್ಲೀಸ್ ಗೋ ಥ್ರೂ ದಟ್. ಸೊ
ಸೊ ಎಕ್ಸ್ಪ್ಲೈನ್ ದ ಸ್ಟೆಪ್ ಬೈ ಸ್ಟೆಪ್ ಆಫ್ ದ AM process in the polymer component. ಸೊ ಈ ಕ್ವೆಶನ್ನ ಕೂಡ ಆಲ್ರೆಡಿ ನಾನು ಮಾಡೆಲ್ 1 ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೀನಿ 5 ಮಾರ್ಕ್ಸ್ ಕ್ವೆಶನಲ್ಲಿ. ಬಟ್ ಎಕ್ಸ್ಪ್ಲನೇಷನ್ ಪಾರ್ಟ್ ಏನಪ್ಪ ಅಂದರೆ ನಾನು ಜನರಲ್ ಆಗಿ ಹೇಳಿದ್ದೀನಿ, ದಟ್ ಈಸ್ ಕ್ಯಾಡ್. ಫಸ್ಟ್ ಪಾರ್ಟ್ ಡಿಸೈನ್ ಅಂದರೆ ಕ್ಯಾಡ್ ಮಾಡೆಲ್ ಮಾಡೋವಂಥದ್ದು. ಸೊ 3D ಕ್ಯಾಡ್ ಮಾಡೆಲ್ನ ನಾವು ಮಾಡ್ತೀವಿ. ಅದಾದಮೇಲೆ 3D ಕ್ಯಾಡ್ ಮಾಡೆಲ್ ಆದಮೇಲೆ ನಾವು ಇದನ್ನು STL ಫೈಲ್ಡ್ ಕ್ಯಾಡ್ ಮಾಡೆಲ್ನ STL ಫೈಲ್ಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿ ಆದಮೇಲೆ ಈ ಟ್ರಾನ್ಸ್ಫರ್ ದ ಫೈಲ್ ಅಂತಂದಾಗ ಆ ಕನ್ವರ್ಟ್ ಮಾಡಿರುವಂಥ ಫೈಲು ಮಿಷಿನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಮಿಷಿನ್ ಸೆಟಪ್ ಅಂತಂದಾಗ ಒಂದು ಸ್ಯಾಂಪಲ್ ಏನು ಬಿಲ್ಡ್ ಆಗಬೇಕು, ಅದಕ್ಕೆ ಎಷ್ಟು ನಂಬರ್ ಆಫ್ ಲೇಯರ್ ಥಿಕ್ನೆಸ್ ಇರಬೇಕು, ಮೆಟೀರಿಯಲ್ ಅಥವಾ ಒಂದು ಎನರ್ಜಿ ಸೋರ್ಸ್, ಬೆಡ್ ಟೆಂಪರೇಚರ್ ಆಗ್ಬೋದು, ಮೆಟೀರಿಯಲ್ ಟೆಂಪರೇಚರ್ ಎಷ್ಟು ಬೇಕು ಅನ್ನೋ ಒಂದು ಸೆಟಪ್ನ ಮಾಡ್ತೀರಾ. ನೆಕ್ಸ್ಟ್ ಈಸ್ ಬಿಲ್ಡ್ ಪ್ರಾಸೆಸ್. ಸೊ ಬಿಲ್ಡ್ ಮಾಡೋದಕ್ಕೆ ವಾಟ್ ಈಸ್ ಅ ಪ್ರಾಸೆಸ್, ಲೈಕ್ ಯಾವ ಒಂದು ಮೆಟೀರಿಯಲ್ನಲ್ಲಿ ನೀವು ಕಾಂಪೊನೆಂಟ್ನ ಬಿಲ್ಡ್ ಮಾಡ್ತೀರಾ. ನೆಕ್ಸ್ಟ್ ಪಾರ್ಟ್ ರಿಮೂವಲ್ ಅಂತಂದಾಗ ಎಲ್ಲ ಪಾರ್ಟ್ನ ಕಂಪ್ಲೀಟ್ ಆದಮೇಲೆ ಅದನ್ನು ನಾವು ಬಿಲ್ಡ್ ಪ್ಲ್ಯಾಟ್ಫಾರ್ಮಿಂದ ರಿಮೂವ್ ಮಾಡ್ತೀವಿ. ಸೊ ರಿಮೂವ್ ಮಾಡಿ ಆದಮೇಲೆ ಅಲ್ಲಿರೋವಂಥ ಶೇಪು ಸೈಜು ಸರಿಯಾಗಿತ್ತು ಅಂದರೆ ನಾವು ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. ಬಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಸಪೋರ್ಟಿಂಗ್ ಅಂತಲೇ ಕೊಟ್ಟಿರ್ತೀವಿ ಟು ಬಿಲ್ಡ್ ಎ ಕಾಂಪೊನೆಂಟ್. ಆ ಸಪೋರ್ಟ್ನ ನಾವು ಇಲ್ಲಿ ಪೋಸ್ಟ್ ಪ್ರೊಸೆಸಿಂಗಲ್ಲಿ ರಿಮೂವ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಮೆಷರಿಂಗ್ ಅಥವಾ ಕಟಿಂಗ್ ಪ್ರಾಸೆಸ್. ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಫೈನಲಿ ಎಲ್ಲ ಕಾಂಪೊನೆಂಟು ಆ್ಯಸ್ ಪರ್ ದ ಡೈಮೆನ್ಷನ್ ಇದೆ ಅಂದಮೇಲೆ ನಾವು ಅದನ್ನು ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಯೂಸ್ ಮಾಡ್ತೀವಿ. ಇದನ್ನು ನಾವು ಪೋಸ್ಟ್ ಪ್ರೊಸೆಸಿಂಗ್ ಆದಮೇಲೆ ನಾವು ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ತೀವಿ. So next question, suggest the suitable material, gauge and the sheet metal operation. So suitable material ಅಂತಂದಾಗ ಸ್ಟೀಲು, ಅಲ್ಯೂಮಿನಿಯಮು, ಕಾಪರು, ಬ್ರಾಸ್ ಆರ್ ಸ್ಟೇನ್ಲೆಸ್ ಸ್ಟೀಲ್ ಯಾವುದಾದ್ರೂ ಮೆಟೀರಿಯಲ್ನ ಯೂಸ್ ಮಾಡ್ಬೋದು. ಏರ್ಕ್ರಾಫ್ಟ್ ಬಾಡಿಗೆ ನಾವು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಅಲ್ಯೂಮಿನಿಯಂ ಆಗಿರುತ್ತೆ. ಸೊ ಇಲ್ಲಿ ನಾನು ಜನರಲಾಗಿ ಕೊಟ್ಟಿದ್ದೀನಿ. ಸೊ ಏರ್ಕ್ರಾಫ್ಟ್ ಬಾಡಿಗೆ ನೀವು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀರಾ. ಶೀಟ್ ಮೆಟಲ್ ಕ್ಯಾನ್ ಬಿ ಈಸಿಲಿ ಕಟ್, ಬೆಂಟ್ ಆ್ಯಂಡ್ ಶೇಪ್ಡ್. ಸೊ ಅಲ್ಯೂಮಿನಿಯಂ ಈಸಿಯಾಗಿ ಕಟ್ ಮಾಡ್ಬೋದು, ಬೆಂಡ್ ಮಾಡ್ಬೋದು ಮತ್ತು ಶೇಪ್ ಮಾಡ್ಬೋದು. ನೆಕ್ಸ್ಟ್ ಶೀಟ್ ಮೆಟಲ್ ಆಪರೇಷನ್ಸ್ ಆರ್ ಲೈಟ್ ವೆಯ್ಟ್. ಯಾವ ಶೀಟ್ ಮೆಟಲ್ ಆಪರೇಷನ್ ಯೂಸ್ ಮಾಡಿದ್ರೆ ಬೇಸ್ಡ್ ಆನ್ ಯುವರ್ ಲೈಟ್ ವೆಯ್ಟ್, ಸ್ಟ್ರಕ್ಚರಲ್ ಸ್ಟ್ರೆಂತ್, ಡೆಂಟ್ ರೆಸಿಸ್ಟೆನ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಶೇಪ್ಸ್ ನಾವು ಶೀಟ್ ಮೆಟಲ್ ಆಪರೇಷನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ವಾಟ್ ಈಸ್ ದ ಗೇಜ್ ಡೈಮೆನ್ಷನ್ ನಾವು ಇಲ್ಲಿ ಯೂಸ್ ಮಾಡೋದು ಏನಪ್ಪ ಅಂದರೆ ಗೇಜ್ 14 ವಿಚ್ ಹ್ಯಾಸ್ ಅ ಥಿಕ್ನೆಸ್ 2 mm. ಸೊ ಅಲ್ಯೂಮಿನಿಯಂಗೆ ಯೂಸ್ ಮಾಡುವಂಥದ್ದು ಈ ಒಂದು ಗೇಜ್ ಸೈಜ್. ಸೊ ಇಲ್ಲಿ ಆಪರೇಷನ್ಸ್ನ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅಂತಂದಾಗ ಬೇಸ್ಡ್ ಆನ್ ಆರ್ ರಿಕ್ವೈರ್ಮೆಂಟ್, ಶೇರಿಂಗ್ ಆಪರೇಷನ್ ಲೈಕ್ ಶಿಯರಿಂಗ್, ಬ್ಲಾಂಕಿಂಗ್, ಪಂಚಿಂಗ್, ನಾಚಿಂಗ್, ಬೆಂಡಿಂಗ್ ಅಲ್ಲಿ ವಿ ಬೆಂಡಿಂಗ್, ಯು ಬೆಂಡಿಂಗ್, ಎಡ್ಜ್ ಬೆಂಡಿಂಗ್, ಫಾರ್ಮಿಂಗ್ ಅಲ್ಲಿ ಡ್ರಾಯಿಂಗ್, ಸ್ಟ್ರೆಚಿಂಗ್, ರೋಲಿಂಗ್ ಆರ್ ಸ್ಪಿನ್ನಿಂಗ್. ಸೊ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್ ಅಲ್ಲಿ ಈ ಎಲ್ಲ ಆಪರೇಷನ್ಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಏರ್ಕ್ರಾಫ್ಟ್ ಬಾಡಿ. ಮಾಡೆಲ್ 3 ಕ್ವೆಶನ್ ಪೇಪರಲ್ಲಿ ಸೇಮ್ ಕ್ವೆಶನ್ ಇದೆ, ಅಲ್ಲಿ ನಾವು ಆಟೋಮೊಬೈಲ್ ಬಾಡಿ ಅಂತ ಕೇಳ್ತೀವಿ. ಸೊ ಸೇಮ್ ಕ್ವೆಶನ್ ಆನ್ಸರ್ನ ನೀವು ಬರೆದ್ರು ಕೂಡ ಆಗತ್ತೆ. ಸೊ ಜಸ್ಟಿಫಿಕೇಶನ್ ಏನಪ್ಪ ಅಂತಂದಾಗ ದೀಸ್ ಮೆಟೀರಿಯಲ್ಸ್ ಆಫರ್ಸ್ ದ ಬ್ಯಾಲೆನ್ಸ್ ಡಕ್ಟಿಲಿಟಿ. ಸೊ ನನ್ನ ಮೇಲೆ ತೋರಿಸಿರೋ ಯಾವುದೇ ಮೆಟೀರಿಯಲ್ ಆಗ್ಬೋದು, ಇಟ್ ಶೋಸ್ ದ ಬ್ಯಾಲೆನ್ಸ್ ಡಕ್ಟಿಲಿಟಿ ಆ್ಯಂಡ್ ಹೈ ಯೀಲ್ಡ್ ಸ್ಟ್ರೆಂತ್, ಸೇಫ್ಟಿ ಆ್ಯಂಡ್ ಡ್ಯೂರಬಿಲಿಟಿ. ಸೊ ಲೈಫ್ ಜಾಸ್ತಿ ಬರುತ್ತೆ. So next question, explain the nomenclature of the twisted drill. So twisted drill, this is called the twisted drill diagram. ಈ ಪೋರ್ಷನ್ ಅಂದರೆ ಕೆಳಗಡೆ ಇರೋವಂಥ ಪೋರ್ಷನ್ ನಾವು ಹೋಲ್ಡ್ ಮಾಡ್ಕೊಳ್ತಿಲ್ಲ, ಅದನ್ನು ನಾವು ಶ್ಯಾಂಕ್ ಅಂತ ಕರಿತೀವಿ. ಎಲ್ಲಿ ಮೆಟೀರಿಯಲ್ ಕಟ್ ಆಗುತ್ತೋ ಅದನ್ನು ನಾವು ಬಾಡಿ ಅಂತ ಕರಿತೀವಿ. ಈ ಒಂದು ಎಡ್ಜ್ನ ಟ್ಯಾಂಗ್ ಅಂತ ಕರಿತೀವಿ. ಇದು ಎರಡರದ್ದು ಒಂದು ಜಾಯ್ನಿಂಗ್ ಪೋರ್ಷನ್ನ ನೆಕ್ ಅಂತ ಕರಿತೀವಿ. ನೀವು ಒಂದು ಚಿಪ್ಸ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ಲ, ಹೆಲಿಕಲ್ ಶೇಪ್, ಸ್ಪೈರಲ್ ಶೇಪ್ ಒಂದು ಫ್ಲೂಟ್, ಇದನ್ನು ನಾವು ಫ್ಲೂಟ್ ಅಂತ ಕರಿತೀವಿ. ಇಲ್ಲಿ ಒಂದು ಮಾರ್ಜಿನ್ ಇರುತ್ತೆ, ಕಟಿಂಗ್ ಎಡ್ಜ್, ದಟ್ ಈಸ್ ಮಾರ್ಜಿನ್ ಅಂತ ಕರಿತೀವಿ. ಈ ಒಂದು ನೋಸ್ನ ನಾವೇನಂತ ಕರಿತೀವಿ, ಫ್ಲ್ಯಾಂಕ್ ಅಂತ ಕರಿತೀವಿ. ಇಲ್ಲಿ ನಾನು ಜಸ್ಟ್ ಸಿಂಪಲ್ ಪಾಯಿಂಟ್ಸ್ನ ತಗೊಂಡು, ಶ್ಯಾಂಕ್ ಅನ್ನೋದೇನು, ದಿಸ್ ಈಸ್ ದ ಪಾರ್ಟ್ ವಿಚ್ ಈಸ್ ಹೆಲ್ಡ್ ಇನ್ ದ ಮಿಷಿನ್ ಸ್ಪಿಂಡಲ್. ಈ ಶ್ಯಾಂಕ್ ಅನ್ನೋದೇನು, ದಿಸ್ ಈಸ್ ದ ಪಾರ್ಟ್ ಹೆಲ್ಡ್ ಇನ್ ದ ಮಿಷಿನ್ ಸ್ಪಿಂಡಲ್. ನೆಕ್ಸ್ಟ್ ಈಸ್ ನೆಕ್. ನೆಕ್ ಈಸ್ ದ ನ್ಯಾರೋ ಪೋರ್ಷನ್ ವಿಚ್ ಕನೆಕ್ಟ್ಸ್ ಬೋತ್ ದ ಶ್ಯಾಂಕ್ ಅಂಡ್ ದ ಬಾಡಿ. ನೆಕ್ಸ್ಟ್ ಈಸ್ ಬಾಡಿ. ಬಾಡಿ ಈಸ್ ದ ಮೇನ್ ಪೋರ್ಷನ್ ಆಫ್ ದಿ ನೆಕ್ ಆ್ಯಂಡ್ ಇಟ್ ಹ್ಯಾಸ್ ದ ಟಿಪ್ ವಿತ್ ದ ಕಟಿಂಗ್ ಫ್ಲೋಟ್ಸ್. ಬಾಡಿಯಲ್ಲಿ ಏನಿರುತ್ತೆ, ಇದರಲ್ಲಿ ಒಂದು ಟಿಪ್ ಇರುತ್ತೆ, ಕಟಿಂಗ್ ಫ್ಲೋಟ್ಸು ಇರುತ್ತೆ. ಫ್ಲೂಟ್ ಈಸ್ ನಥಿಂಗ್ ಬಟ್ ಅಸ್ ದಿಸ್ ಇಸ್ ದ ಸ್ಪೈರಲ್ ಗ್ರೂವ್ ವಿಚ್ ರಿಮೂವ್ಸ್ ದ ಚಿಪ್ಸ್. ಸೊ ಚಿಪ್ಸ್ ಆಚೆ ಬರೋದಕ್ಕೆ ಈ ಫ್ಲೂಟ್ ಮುಖಾಂತರನೇ ಆಚೆ ಬರುತ್ತೆ. ನೆಕ್ಸ್ಟ್ ಈಸ್ ಪಾಯಿಂಟ್. Next is the point. Point is nothing but as this is the cutting end which drills the entire workpiece. So cutting edge starting irutte. Next is lip. Lip is nothing but as this is the edge of the tip
perform the actual cutting. So lip ಅನ್ನೋದು ಬಂದು ಇಲ್ಲಿ V shape ಇದೆಲ್ಲ, that is called lip. So which helps to cutting actually. Okay. So this is the nomenclature of the twisted drill. Describe the classification of lathe machine. So lathe machine classification describe ಮಾಡಿ ಅಂತ ಹೇಳಿದೆ. Describe ಅಂದರೆ with explanation. Which type of lathe machine is preferred for the machine long workpiece. So long workpiece ಗೆ ಯಾವ ಒಂದು lathe machine ನ ಯೂಸ್ ಮಾಡ್ತೀವಿ. So classification of lathe machine ನಾನು ಇಲ್ಲಿ 8 ತಗೊಂಡಿದ್ದೀನಿ. ಸ್ಪೀಡ್ ಲೇತ್. ಸ್ಪೀಡ್ ಲೇತ್ ಅಂದರೆ ಇಟ್ ಇಸ್ ಯಾವುದಾದ್ರೂ 5 ಬರೆದ್ರೂ ಸಾಕು. ಸ್ಪೀಡ್ ಲೇತ್ ಅಂದಾಗ ಸಿಂಪಲ್ ಕನ್ಸ್ಟ್ರಕ್ಷನ್, ಹೈ ಸ್ಪಿಂಡಲ್ ಸ್ಪೀಡ್ಗೆ ಯೂಸ್ ಮಾಡ್ತೀವಿ. ಟರ್ನಿಂಗ್, ವುಡ್ ಟರ್ನಿಂಗ್, ಪಾಲಿಶಿಂಗ್ಗೆ ನಾವು ಸ್ಪೀಡ್ ಲೇತ್ನ ಯೂಸ್ ಮಾಡ್ತೀವಿ. ಇಂಜಿನ್ ಲೇತ್. ಸೊ ಇಂಜಿನ್ ಲೇತ್ ಇಸ್ ಕಾಮನ್ಲಿ ಯೂಸ್ಡ್. ನಾವು ಜನರಲ್ ಆಗಿ ಯೂಸ್ ಮಾಡೋವಂಥ ಪರ್ಪಸ್ ಯೂಸ್ ಮಾಡೋವಂಥದ್ದು ಇಂಜಿನ್ ಲೇತ್. ಇಂಜಿನ್ ಲೇತ್ನ ಯೂಸ್ ಮಾಡಿಕೊಂಡು ಲಾಂಗ್ ವರ್ಕ್ ಪೀಸಸ್ನ ಕೂಡ ನಾವು ಇದರಲ್ಲಿ ಮೆಷಿನಿಂಗ್ನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಈಸ್ ಬೆಂಚ್ ಲೇತ್. ಅಂದರೆ ಬೆಂಚ್ ಅಂದಾಗ ಬೆಂಚ್ ಮೇಲೆ ಮೌಂಟ್ ಮಾಡುವಂಥ ಒಂದು ಸ್ಮಾಲ್ ಲೇತ್ ಇರುತ್ತೆ. ಯೂಸ್ಡ್ ಫಾರ್ ಲೈಟ್ ಆ್ಯಂಡ್ ಹೈ ಪ್ರಿಸಿಷನ್ ವರ್ಕ್. ನೆಕ್ಸ್ಟ್ ಈಸ್ ಟೂಲ್ ರೂಮ್ ಲೇತ್. ಟೂಲ್ ರೂಮ್ ಲೇತ್ ಹೈ ಆಕ್ಯುರಸಿ ಇರುತ್ತೆ. ಟೂಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಮತ್ತು ಪ್ರಿಸಿಷನ್ ಜಾಬ್ಸ್ನ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಪ್ರಿಸಿಷನ್ ಈಸ್ ನಥಿಂಗ್ ಬಟ್ ಇಸ್ ಆಕ್ಯುರಸಿ. ಟರಟ್ ಲೇತ್. ಟರಟ್ ಲೇತ್ ಅಂತಂದಾಗ ಇಲ್ಲಿ ಟರಟ್ ಹೋಲ್ಡರ್ ಇರುತ್ತೆ. ಸೊ ಟರಟ್ ಲೇತಲ್ಲಿ ನಂಬರ್ ಆಫ್ ಟೂಲ್ಸ್ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಸ್ಯಾಂಪಲ್ಸ್ನ ಹೋಲ್ಡ್ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಕ್ಯಾಪ್ಸ್ಟನ್ ಲೇತ್. ಕ್ಯಾಪ್ಸ್ಟನ್ ಲೇತ್ ಇಸ್ ಸಿಮಿಲರ್ ಟು ದ ಟರಟ್ ಲೇತ್, ಬಟ್ ಇಲ್ಲಿ ಸೈಜು ತುಂಬ ಚಿಕ್ಕದಿರುತ್ತೆ. ಟರಟ್ ಲೇತಲ್ಲಿ ಸೈಜ್ ಹೋಲ್ಡರು ದೊಡ್ಡದಿರುತ್ತೆ, ಇದರಲ್ಲಿ ಸ್ವಲ್ಪ ಚಿಕ್ಕದಿರುತ್ತೆ. ಮತ್ತು ಸ್ಮಾಲ್ ಕಾಂಪೋನೆಂಟ್ಸ್ ಬ್ಯಾಚ್ ಪ್ರೊಡಕ್ಷನ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕ್ಯಾಪ್ಸ್ಟನ್ ಲೇತ್. ಆಟೋಮೆಟಿಕ್ ಲೇತ್ ಅಂದಾಗ ಆಲ್ ಆಪರೇಷನ್ ಪರ್ಫಾರ್ಮ್ಸ್ ಆಟೋಮೆಟಿಕಲಿ ಯೂಸಿಂಗ್ ದ ಲಾರ್ಜ್ ಕ್ವಾಂಟಿಟಿ ಪ್ರೊಡಕ್ಷನ್. ಆಟೋಮೆಟಿಕ್ ಲೇತ್ ದಿಸ್ ಇಸ್ ಜನರಲಿ ಈಸ್ ರನ್ನಿಂಗ್. ಇಲ್ಲಿ ಏನಾಗಿರುತ್ತೆ, ಒಂದೇ ಒಂದು ಆಪರೇಷನಲ್ಲಿ, ಒಂದು ಸ್ಟಾರ್ಟ್ ಸ್ಟಾಪ್ ಅಲ್ಲಿ ನೀವು ಎಷ್ಟು ನಂಬರ್ ಆಫ್ ಆಪರೇಷನ್ಸ್ ಬೇಕಾದರೂ ಸೆಟ್ಟಿಂಗ್ ಮಾಡಿ ಟೂಲ್ಸ್ನ ಅದೇ ಪಿಕ್ ಮಾಡಿ ಚೇಂಜ್ ಮಾಡಿಕೊಂಡು ಮಾಡುತ್ತೆ. CNC ಲೇತ್. ಸೊ CNC ಲೇತ್ ಅಂದಾಗ ಇಲ್ಲಿ ಕಂಪ್ಯೂಟರ್ ಕಂಟ್ರೋಲ್ಡ್ ಲೇತ್ ಮಿಷಿನ್. ಇಲ್ಲಿ ಹೈ ಆಕ್ಯುರಸಿ ಪ್ರೊಡಕ್ಷನ್ಸು ಮತ್ತು ಫಾಸ್ಟಾಗಿ ಆಗುತ್ತೆ. ಸೊ ಇಲ್ಲಿ ಪ್ರೋಗ್ರಾಮ್ ಬರೆದಿರೋ ಟೂಲ್ಸ್ನ ಇಟ್ಟು ಮತ್ತು ಸ್ಯಾಂಪಲ್ನ ಫಿಕ್ಸ್ ಮಾಡಿ ಪ್ರೋಗ್ರಾಮ್ ಬರೆದಿರ್ತೀವಿ. ಆ್ಯಸ್ ಪರ್ ದ ಪ್ರೋಗ್ರಾಮ್ ನಾವು ಸ್ಯಾಂಪಲ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಲಾಸ್ಟಲ್ಲಿ ಹೇಳಿದ್ವಿ ಜಸ್ಟಿಫೈ ಫಾರ್ ದಿ ಲಾಂಗ್ ಆಬ್ಜೆಕ್ಟ್ಸ್ ಅಂತ. ಸೊ ಲಾಂಗ್ ಆಬ್ಜೆಕ್ಟ್ಸ್ ಯಾವುದಕ್ಕಿರುತ್ತೆ, ಲೈಕ್ ಇಂಜಿನ್ ಲೇತಲ್ಲಿ ಲಾಂಗ್ ಬೆಡ್ ಇರುತ್ತೆ ಮತ್ತು ಗ್ಯಾಪ್ ಬಿಟ್ವೀನ್ ದ ಟೈಲ್ ಸ್ಟಾಕ್ ಆ್ಯಂಡ್ ದ ಹೆಡ್ ಸ್ಟಾಕ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಲಾಂಗ್ ಆಬ್ಜೆಕ್ಟ್ಸ್ನ ಅಲ್ಲಿ ನಾವು ಡಿಸೈನ್ ಮಾಡ್ತೀವಿ. ಫಾರ್ ಹೆವಿ ಡ್ಯೂಟಿ ಲೇತ್, ಹೆವಿ ಡ್ಯೂಟಿ ಇಂಜಿನ್ ಲೇತ್ಸಲ್ಲಿ ನಾವು ಅದನ್ನು ಡಿಸೈನ್ ಮಾಡ್ತೀವಿ. So this is your model question paper 2 explanation. So that hope all the questions you have understood. So ಇಲ್ಲಿ ನಾನು ಕೆಲವೊಂದು ಕ್ವೆಶನ್ಸ್ನ ನಾನು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ನೀವು ರೆಫರ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲೀಸ್ ಕೈಂಡ್ಲಿ ರೆಫರ್ ವಿತ್ ದ ಮಾಡೆಲ್ 2 ಕ್ವೆಶನ್ ಪೇಪರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ ಯು.